ಪರಿಶ್ರಮ ಮಾಧ್ಯಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ನಮಸ್ಕಾರ ಸರ್, ಇವತ್ತು ನಿಮ್ಮ ಕಚೇರಿಗೆ ಬರುವ ಕಾರಣ ಏನಂತಂದರೆ, ನೀವು ಲವ್ ಇಂಡಿಯಾ ಅನ್ನೋ ಸಂಸ್ಥೆಯ ಸಂಸ್ಥಾಪಕರಾಗಿದ್ದೀರಾ. ಸೊ ಅದಕ್ಕೆ ಅಂತಲೇ ನಿಮ್ಮ ಸಂದರ್ಶನಕ್ಕೆ ಪರಿಶ್ರಮ ಮಾಧ್ಯಮ ವಾಹಿನಿಯವರು ತಂಡದವರು ಬಂದಿದ್ದೀವಿ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಪರಿಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ನಿಮ್ಮ ಹುಟ್ಟೂರು ವಿದ್ಯಾಭ್ಯಾಸ ಬೆಳೆದಿದ್ದಲ್ಲಿ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯನ ಮಾಡಿಕೊಡಿ ಸರ್. ಹಾಂ, ನಾನು ಕೆ.ಸಿ. ಸಿಂಗ್. ನಮ್ಮ ತಂದೆ ಹೆಸರು ಎಂ. ಕೃಷ್ಣ ಸಿಂಗ್, ತಾಯಿ ಹೆಸರು ಆರ್. ಯಶೋದಾಬಾಯಿ. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ಮತ್ತು ನಾನು ಓದಿದ್ದೆಲ್ಲ ಇಲ್ಲಿ ರಾಜಾಜಿನಗರ್, ಮಲ್ಲೇಶ್ವರಂ ಮತ್ತು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಹಾಗೂ ನಾನು ಡಿಪ್ಲೊಮಾ ಇನ್ ಆಲ್ಟರ್ನೇಟಿವ್ ಮೆಡಿಕಲ್ ಸೈನ್ಸ್ ಕೂಡ ಮಾಡಿದ್ದೀನಿ. ನಾನು ಮೊದಲನಾಗಿ ಟೀಚರ ಹುದ್ದೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸರ್, ನಿಮ್ಮ ವೃತ್ತಿ ಆರಂಭವಾದದ್ದು ಯಾವಾಗ? ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಾನು 92 ನಂದು ಗ್ರ್ಯಾಜುಯೇಷನ್ನು ಮತ್ತು ನನ್ನ ಡಿಪ್ಲೊಮಾ ಎಜುಕೇಷನ್ ಮುಗೀತು. ನಂತರ ನಾನು ಟೀಚರಾಗಿ ಸೇರಿಕೊಂಡೆ. ಐ ಜಾಯಿನ್ಡ್ ಆಸ್ ಎ ಟೀಚರ್. ನಂತರ ನಾನು ಹೆಲ್ತ್ಸ್ಕ್ರೈಬ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಅಮೇರಿಕನ್ ಕಂಪನಿಯಲ್ಲಿ ಈ ಸ್ವಲ್ಪ ಇಂಗ್ಲೀಷ್ ಲ್ಯಾಂಗ್ವೇಜು ಹೋಲ್ಡ್ ಚೆನ್ನಾಗಿರೋಂಥವ್ರನ್ನ ಅವರು ಆಯ್ಕೆ ಮಾಡಿ ಒಂದು ಹೊಸ ಕಂಪನಿ ಬಂದಿತ್ತು, ಅದಕ್ಕೆ ನಾವು ಸೇರಿದ್ವಿ. ಅದು ಬಿಕೇಮ್ ಎ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆ್ಯಂಡ್ ಸ್ಲೋಲಿ ಅಲ್ಲೇ ನಾನು ಒಂದು ಅಸಿಸ್ಟೆಂಟ್ ಫ್ಯಾಕಲ್ಟಿ ಆಗಿದ್ದೆ. ನಂತರ ದಿನಗಳಲ್ಲಿ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೆದು ನಾನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ಅಪಾಯಿಂಟ್ ಆದೆ 1996. ಅಲ್ಲಿಂದ 2018ವರೆಗೂ ನಾನು ಅದೇ ಹುದ್ದೆಯಲ್ಲಿದ್ದೆ. ಆಮೇಲೆ 2018 ಫೆಬ್ರವರಿಯಲ್ಲಿ ನಾನು ರಿಟೈರ್ಮೆಂಟ್ ತೊಗೊಂಡು ಈ ಲವ್ ಇಂಡಿಯಾ ಕೆಲಸಗಳಲ್ಲಿ ಜಾಸ್ತಿ ತೊಡಸ್ಕೊಂಡೆ. ಇವಾಗ ಲವ್ ಇಂಡಿಯಾ ಸಂಸ್ಥಾಪಕರಾಗಿದ್ದೀರಿ. ಈ ಲವ್ ಇಂಡಿಯಾ ಪರಿಕಲ್ಪನೆ ಹೇಗೆ ನಿಮಗೆ ಬಂತು ಸರ್? ಇಲ್ಲ, ನಾನು ಮೊದಲು ಭಾಳ ಸಣ್ಣ ಹುಡುಗ ಇರೋವಾಗಿಂದನೂ ನಮ್ಮ ದೇಶದ ವಿಷಯದಲ್ಲಿ ಹೆಚ್ಚು ತಿಳ್ಕೊಳ್ಬೇಕು. ನಮ್ಮ ದೇಶ ಅಥವಾ ನಮ್ಮ ರಾಷ್ಟ್ರ ಇದು ಏನಿದ್ರ ವ್ಯತ್ಯಾಸ, ಮತ್ತು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಂತೀವಿ, ಗಣರಾಜ್ಯೋತ್ಸವ ರಿಪಬ್ಲಿಕ್ ಅಂತೀವಿ, ಇದರಲ್ಲೆಲ್ಲ ಏನು ಬೇಸಿಕ್ ಫೀಚರ್ಸು ಮತ್ತು ಇದರ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದನ್ನು ನಾನು ಚಿಕ್ಕವನಿರೋವಾಗಿಂದ ನಮ್ಮ ತಂದೆಗೆ ಕೇಳ್ತಾ ಬುಕ್ಸ್ನ ರೆಫರ್ ಮಾಡ್ತಾ ನನ್ನಲ್ಲಿ ಭಾಳ ಆಸಕ್ತಿ ನನಗಿತ್ತು. ಆಮೇಲೆ ದಿನಗಳಲ್ಲಿ ನಮ್ಮ ತಂದೆ ಕೂಡ ಹಿ ವಾಸ್ ಇನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಅವರು ಮಿಲಿಟ್ರಿ ಆಫೀಸರ್ ಆಗಿದ್ದರು. ಅವ್ರಿಗೂ ಭಾಳ ಆಸಕ್ತಿ ಇತ್ತು. ಅವರು ಕೂಡ ಒಂದು ಕನಸಿತ್ತು, ನಾನು ರಿಟೈರ್ಮೆಂಟ್ ಆಗಿದ ನಂತರ ನಾನು ಸ್ಕೂಲ್ಸ್ ಕಾಲೇಜಸ್ಸಲ್ಲಿ ಹೋಗಿ ಮಕ್ಕಳಿಗೆ ತಿರಂಗದ ವಿಷಯ, ಸಂವಿಧಾನದ ವಿಷಯ ಹಾಗೂ ಅನೇಕ ನಮ್ಮ ದೇಶದ ಇಂಡಿಯನ್ ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಕಲ್ಚರಲ್ ಡಿಸಿಪ್ಲಿನ್ ಆಗಿರ್ಬೋದು, ಈ ಥರ ವಿಷಯಗಳಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಅರಿವು ಕೊಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಅಪ್ಪದಲ್ಲೂ ಇತ್ತು. ಆದರೆ ಕಾರಣಾಂತರದಿಂದ ಆಗಲಿಲ್ಲ. ಆಮೇಲೆ 2017 ಅವರು ದೇಹಾಂತ ಆಯಿತು. ನಾನು 2018 ರಿಟೈರ್ಮೆಂಟ್ ತೊಗೊಂಡು ಅದೇ ಕೆಲಸನ ನಾನು ಶುರು ಮಾಡಿದೆ. ಆಮೇಲೆ ಈಗಿನ ಯುವ ಪೀಳಿಗೆಯ ಮಕ್ಕಳಲ್ಲಿ ದೇಶ, ಭಾಷೆ, ಸಂಸ್ಕೃತಿ ಬಗ್ಗೆ ಕಡಿಮೆ ಆಗ್ತಾಯಿದೆ ಎಲ್ಲೋ ಒಂದು ಕಡೆ. ಈ ನಿಟ್ಟಿನಲ್ಲಿ ದೇಶದ ಬಗ್ಗೆ ಮಕ್ಕಳಲ್ಲಿ ಹೇಗೆ ನೀವು ಅರಿವನ್ನು ಮೂಡಿಸ್ತಾ ಬರ್ತಾ ಇದ್ದೀರಾ? ಅವ್ರಿಗೆ ಅರಿವು ಮೂಡಿಸೋದಕ್ಕಿಂತ ಸ್ಫೂರ್ತಿ ತುಂಬ್ತಾ ಇದ್ದೀವಿ. ಒಂದು ಹೊಸ ಚೈತನ್ಯ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸ್ವಲ್ಪ ಹೆಚ್ಚು ಜ್ಞಾನ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರಲ್ಲಿ ಮಕ್ಕಳಲ್ಲಿ ಬಹಳ ಉತ್ಸಾಹಿಕವಾಗಿದ್ದಾರೆ. ಈಗ ಇರೋ ಮಕ್ಕಳಲ್ಲಿ ನೇಷನ್ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿದೆ, ಮತ್ತು ಇಂಡಿಯಾ ಆಸ್ ಒನ್ ಅಂತದನ್ನೇ ನೋಡ್ತಾ ಇದ್ದಾರೆ. ಯಾಕಂದರೆ ಎಜುಕೇಷನ್ನು ಜಾಸ್ತಿ ಆಯಿತು, ಯೂತ್ ಪಾಪ್ಯುಲೇಷನ್ ಕೂಡ 65% ನಮ್ಮ ಇಂಡಿಯಾದಲ್ಲಿರೋದು. ಇಂಡಿಯಾ ಇಸ್ ಎ ಯಂಗ್ ಕಂಟ್ರಿ ಅಂತ ಹೇಳ್ತಾರೆ, ದ ಮೋಸ್ಟ್ ಎನರ್ಜೆಟಿಕ್ ವೈಬ್ರೆಂಟ್ ನೇಷನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಆ ಮಕ್ಕಳಲ್ಲಿ ಇಲ್ಲದೇ ಇರೋದೇನು ಅಂದರೆ ನಾಲೆಜ್ ಫ್ಯಾಕ್ಟರ್. ಇಂಡಿಯಾ ಬೇಸಿಕ್, ಇಂಡಿಯಾ ಅಂದ್ರೇನು, ಇಂಡಿಯಾ ವೆದರ್ ಇಂಡಿಯಾ ಇಸ್ ಎ ಕಂಟ್ರಿ ಆರ್ ಎ ನೇಷನ್, ಈ ಥರದ ವಿಷಯ. ಕಾನ್ಸ್ಟಿಟ್ಯೂಷನ್ನು, ಪ್ರಿಯಾಂಬಲ್ಲು, ಇದ್ರ ಯಾರು ಬರೆದ್ರು, ಅದನ್ನು ಯಾರು ಡಿಸೈನ್ ಮಾಡಿದ್ರು, ಪ್ರತಿಯೊಂದು ಬೇಸಿಕ್ ಫೀಚರ್ಸಿಂದ ನಾನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು NPC ಅಂತ ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್ ಅಂತ ಒಂದು ಶುರು ಮಾಡಿದ್ದೀವಿ. ಹೇಗೆ ತರಬೇತಿ ಕೊಡ್ತೀರಾ ಸರ್ ಮಕ್ಕಳಿಗೆ? ಇದು ನಾನು ಮೊದಲು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಆ್ಯಂಡ್ ಎಂಪವರ್ಮೆಂಟ್ಗೆ ಒಂದು ಲೆಟರ್ ಹಾಕಿದ್ದೆ 2017 ಮತ್ತು 2018.
2019 ಬಹುಶಃ ಆಗಸ್ಟ್ ತಿಂಗಳಲ್ಲಿ ನನ್ನ ಕರೆದಿ ಚರ್ಚೆ ಮಾಡಿದ್ರು. ಡೈರೆಕ್ಟರು ಆಗಿರ್ಬೋದು, ಅವ್ರು NSS ಆಫೀಸರ್ ಕೂಡ ಆ ಸ್ಟೇಟ್ ಯೂತ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅಲ್ಲಿ ನಾನು ಅವ್ರಿಗೆ ಕನ್ವಿನ್ಸ್ ಆದಂಗೆ ನಾನು ಭಾಳ ವಿಷಯಗಳನ್ನೆಲ್ಲ ತಿಳಿಸಿದ ನಂತರ ಅವರು ಅಪ್ರೂವ್ ಮಾಡಿ ಒಂದು ಲೆಟರ್ ಕೊಟ್ಟರು. ಅವ್ರು ರೆಕಗ್ನೈಸ್ ಕೂಡ ಮಾಡಿದ್ರು. ಆ ಒಂದು ವಿಷಯದ ಮೇಲೆ ಅವರು ಕೂಡ ಎಲ್ಲ ಯೂನಿವರ್ಸಿಟೀಸ್ಗೆಲ್ಲ ಬರೆದ್ರು. ನಾನು ಕೂಡ ಕೆಲವು ಕಾಲೇಜಸ್ನ ಅಪ್ರೋಚ್ ಮಾಡಿ ಇವತ್ತಿಗೆ ಸುಮಾರು ಒಂದು 200+ ಕಾಲೇಜಸಲ್ಲಿ ನಾನು ಈ ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನು, ನ್ಯಾಷನಲಿಸಮ್ ಆ್ಯಂಡ್ ಯೂತ್ ಅಂತ ಒಂದು ಟೈಟಲ್ ಮೇಲೆ ಸೆಮಿನಾರ್ ನಡೆಸ್ತಾ ಬರ್ತಾ ಇದ್ದೇನೆ. ಓಕೆ, ಇವಾಗ ಈ ದೇಶ, ರಾಷ್ಟ್ರ ಧ್ವಜ ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ, ಹೌದು, ನಾನು ಮೊದಲು ಹೇಳ್ದಂಗೆ ಮಕ್ಕಳಲ್ಲಿ ಅಥವಾ ಈವನ್ ಟೀಚರ್ಸ್ ಫಾರ್ ದಟ್ ಮ್ಯಾಟ್ರ್ ಬೇಡ, ಆಫೀಸರ್ಸು ಬೇಡ, ಮಿನಿಸ್ಟರ್ಸು ಇವರಲ್ಲೆಲ್ಲ ಬೇಸಿಕ್ ನಾಲೆಜು ಈ ವಿಷಯದಲ್ಲಿ ಭಾಳ ಕಡಿಮೆ ಇದೆ. ಯಾಕಂದರೆ ನಾನು ನೋಡಿದ್ದೀನಿ ನಮ್ಮ ಮಿನಿಸ್ಟರ್ಸ್ ಟಿ ವಿಯಲ್ಲಿ ಮಾತಾಡೋವಾಗ ಅವರು ಒಂದು ಸಲ ಇಂಡಿಯಾ ಆಸ್ ಎ ನೇಷನ್ ಥರ ಮಾತಾಡ್ತಾರೆ, ಒಂದು ಸಲ ಇಂಡಿಯಾ ಆಸ್ ಎ ಕಂಟ್ರಿ ಥರ ಮಾತಾಡ್ತಾರೆ. ಮತ್ತು ಈ ನಮ್ಮ ದೇಶದ್ದು ಡೈವರ್ಸಿಫೈಡ್ ಕಲ್ಚರಲ್ ಡಿಸಿಪ್ಲಿನ್ ಏನಿದೆ ಅದು ಅವ್ರಿಗೂ ಕೂಡ ಅರಿವಿಲ್ಲ. ಈಗ ಟೀಚರ್ಸ್ ವಿಷಯಕ್ಕೆ ಬಂದರೆ ಟೀಚರ್ಸು ದಟ್ ಈಸ್ ಎನ್ ಎಂಪ್ಲಾಯ್ಮೆಂಟ್, ಟೀಚಿಂಗ್ ಈಸ್ ಎ ಜಾಬ್. ಸೊ ಅದು ಜಾಬ್ ಪ್ರಕಾರದಲ್ಲೇ ನಡೀತಾ ಇದೆ. ನಾನು ನೋಡಿದ್ದೇನೆಂದರೆ ಟೀಚರ್ಸು ಹೆಚ್ಚೆಚ್ಚಾಗಿ ಸಂಶೋಧನೆ, ರಿಸರ್ಚ್ ಸ್ಟಡೀಸ್ ಮಾಡಿ ಆ ಮಕ್ಕಳಿಗೆ ಹೆಚ್ಚೆಚ್ಚು ಜ್ಞಾನ ತುಂಬಬೇಕು. ಆ್ಯಕ್ಚುಲಿ ಯಾವುದೇ ಒಂದು ಸಬ್ಜೆಕ್ಟು, ಅದು ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ವಿಷಯದಲ್ಲಿ. ಅದು ನನ್ನ ಕಾಲದಲ್ಲೂ ಆಗಲಿಲ್ಲ. ಈಗಲೂ ಕೂಡ ನಾನು ನೋಡ್ತಾ ಇದ್ದೀನಿ ಟೀಚರ್ಸ್ ಆರ್ ಲಿಟ್ಲ್ ಹೆಸಿಟೆಂಟ್ ಟು ಗಿವ್ ಮೋರ್ ನಾಲೆಜ್. ಅದು ನನಗೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಯಾಕಂದರೆ ನಾನು ಲಾ ಕಾಲೇಜಲ್ಲೂ ಪಾಠ ಮಾಡಿದ್ದೀನಿ, ಮ್ಯಾನೇಜ್ಮೆಂಟ್ ಸೈನ್ಸಸ್ಗೆ ಹೋಗಿದ್ದೀನಿ, ಹೈಸ್ಕೂಲಲ್ಲಿ ಪಾಠ ಮಾಡಿದ್ದೀನಿ, PU ಕಾಲೇಜಿಗೆ ಪಾಠ ಮಾಡಿದ್ದೀನಿ. ಬೇಸಿಕ್ ನಾನೇನಾದರೂ ಕೇಳಿದ್ರೆ ವಾಟ್ ಈಸ್ ದ ನೇಮ್ ಆಫ್ ಅವರ್ ನ್ಯಾಷನಲ್ ಫ್ಲ್ಯಾಗ್ ಅಂತ ಕೇಳ್ತೀನಿ ಅಂದ್ಕೊಳ್ಳೋಣ. ಅದು ಅಥವಾ ವೆದರ್ ಇಂಡಿಯಾ ಈಸ್ ಎ ನೇಷನ್ ಆರ್ ಎ ಕಂಟ್ರಿ ಅಂತ ಕೇಳುವಾಗ ಆ ಮಕ್ಕಳು ಸ್ವಲ್ಪ ಡಿಫರ್ ಆಗ್ತಾರೆ ಅವ್ರ ಆನ್ಸರಲ್ಲಿ, ಮತ್ತು ಎಸಿಟೆಂಟ್ ಇರ್ತಾರೆ ಹೇಳೋಕ್ಕೆ. ಇಫ್ ಐ ಆಸ್ಕ್ ದೆಮ್ ವಿಚ್ ಈಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ 3/4 ಜನ ನನಗೆ ಹೇಳೋದೇನೆಂದರೆ ಹಿಂದಿ ಅಂತ ಹೇಳ್ತಾರೆ. ಯಾಕಂದರೆ ಪಾಪ ಅವ್ರಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಅದೇ. 1963 ಇಂಡಿಯನ್ ಅಫಿಷಿಯಲ್ ಆ್ಯಕ್ಟ್ ಅಂತ ಮಾಡಿದ್ರು, ಇಂಡಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಂತ ಮಾಡಿದ್ರು 1963. ಆರ್ಟಿಕಲ್ 343 ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ ಹಿಂದಿ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಸೊ ಹಾಗಾಗಿ ವಿ ಡೋಂಟ್ ಹ್ಯಾವ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಮಕ್ಕಳಲ್ಲಿ ಈ ಥರದ ವಿಷಯಗಳಲ್ಲೂ ಕೂಡ ನಾವು ಜ್ಞಾನ, ಈ ಥರದ ವಿಷಯ, ಮತ್ತು ಇಂಡಿಯಾ ಅಂದ್ರೇನು, ಇಂಡಿಯಾ ಆಸ್ ಎ ನೇಷನ್ ಅಂದ್ರೇನು, ಇಂಡಿಯಾ ಆಸ್ ಎ ಕಂಟ್ರಿ ಅಂದ್ರೇನು, ಇದೆಲ್ಲ ನಾವು ಬಿಡಿಸಿ ಮಕ್ಕಳಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಸರ್, ಇವಾಗ ಅಂದರೆ ಲಘು ಇಂಡಿಯಾ ಸಂಸ್ಥಾಪಕರಾಗಿ ಕೆಲವು ಫ್ರೀ ಎಜುಕೇಷನ್ ಪ್ರೋಗ್ರಾಮು ಮಾಡ್ತಾಯಿದ್ದೀರಾ. ಯಾವ್ಯಾವ ವಿಷಯಗಳಿಗೆ ನೀವು ಪಾಠ ಮಾಡ್ತೀರಾ? ಆ್ಯಕ್ಚುಲಿ ನಾನು ಒಂದು ಪುಸ್ತಕ ಬರೆದಿದ್ದೆ. ಆ ಪುಸ್ತಕದಲ್ಲಿ ಬೇರೆ ಬೇರೆ ಎಲೆಗಳ ಥರ ನಾನು ಜಿವಿಲ್ಸ್ ಆಫ್ ಇಂಡಿಯನ್ ವಿಶ್ಡಮ್ ಆಗಿರ್ಬೋದು, ದ ಫೇಸ್ ಆಫ್ ಇಂಡಿಯಾ ಅಂತ ಒಂದು ಬರೆದೆ, ಇಂಟರ್ಫೇತ್ ಈ ಹಾರ್ಮೋನಿ ಇನ್ ಎ ಗ್ಲೋಬಲೈಸ್ ಸೊಸೈಟಿ ಅಂತ. ಅದನ್ನು ಮಹಾರಾಷ್ಟ್ರದಲ್ಲಿ ಲೋಕ್ಮತ್ ಅಂತ ಒಂದು ನ್ಯೂಸ್ ಮ್ಯಾಗ್ಝಿನ್ ಇದೆ, ಅವರು ಪಬ್ಲಿಷ್ ಮಾಡಿದ್ರು. ದ ಹಿಂದೂಸ್ತಾನ್ ಟೈಮ್ಸು ಕೂಡ ಪಬ್ಲಿಷ್ ಮಾಡಿದ್ರು. ನನಗೊಂದು ಕ್ಯಾಶ್ ಅವಾರ್ಡ್ ಕೂಡ ಕೊಟ್ಟಿದ್ದರು ಸಮ್ವೇರ್ ಇನ್ 2008 ಅಥವಾ 9. ಈ ಥರ ಒಂದು ಚಾಪ್ಟರ್ಸು, ಅದಕ್ಕೆ ಆರ್ಟಿಕಲ್ಸ್ ಅಂತ ನಾವೇನು ಹೇಳ್ತೀವಿ, ಇದನ್ನೆಲ್ಲ ಜೋಡಿಸಿ ನಾನೊಂದು ಬುಕ್ ಮಾಡಬೇಕು ಅಂತಲೂ ಹೊರಟಿದ್ದೆ. ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅನಿಸ್ತು, ಇದು ನಾವು ಯಾಕೆ ಒಂದು ಮಕ್ಕಳಲ್ಲಿ ಇದನ್ನು ಸ್ಕೂಲ್ಸಲ್ಲಿ ಯಾಕೆ ನಾವು ಪಾಠ ಮಾಡಿಕೊಡ್ದು. ನಮ್ಮ ತಂದೆಗೂ ಅದೇ ಆಸೆ ಇತ್ತು, ನನಗೂ ಅದು ಭಾಳ ಅದರದ್ದು ಆ ಪ್ಯಾಷನ್ ಅನ್ನೋದು ಇನ್ಬಿಲ್ಟ್ ಆಗೋಗಿತ್ತು. ಸೊ ಹಾಗಾಗಿ ಈ ವಿಷಯದಲ್ಲಿ ನಾವು ಒಂದು 4-5 ಟಾಪಿಕ್ ತೊಗೊಂಡಿದ್ವಿ. ಅವರ್ ನ್ಯಾಷನಲ್ ಫ್ಲ್ಯಾಗ್ ಅನ್ನೋದು. ಆ ನ್ಯಾಷನಲ್ ಫ್ಲ್ಯಾಗ್ ಅಂದಿದ ತಕ್ಷಣ ಅದೇನೋ ಜಸ್ಟು ಈ ಕಲರ್ ನಾಲೆಜ್, ಕಲರ್ ಸಿಗ್ನಿಫಿಕೆನ್ಸ್ ಮಾತ್ರ ಅಲ್ಲ, ಅದರದ್ದು ಎವಲ್ಯೂಷನ್ನು, ಅದರದ್ದು ಹಿಸ್ಟ್ರಿ, ಅದರದ್ದು ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಅದರದ್ದು ಲೆಜಿಸ್ಲೇಷನ್ಸು ವಿಚ್ ಗೌರ್ನ್ ದಿ ಯೂಸೇಜ್ ಆಫ್ ನ್ಯಾಷನಲ್ ಫ್ಲ್ಯಾಗ್, ಈ ವಿಷಯಗಳನ್ನೆಲ್ಲ ಹೇಳ್ತೀವಿ. 2 ತಾಸು ಬೇಕು ಮಿನಿಮಮ್ ಹೇಳೋಕ್ಕೆ. ಆದರೆ ಮಕ್ಕಳಲ್ಲಿ ಆ ಒಂದು ಅಷ್ಟೊಂದು ತಾಳ್ಮೆ ಇರಲ್ಲ. ಹಾಗಾಗಿ ನಾವು ಒಂದು ಅರ್ಧ ಗಂಟೆ ಒಂದು ಸೆಷನ್ ಮಾಡ್ತೀವಿ ಫ್ಲ್ಯಾಗ್ ಮೇಲೆ, ಅರ್ಧ ಗಂಟೆ ಸೆಷನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾಡ್ತೀವಿ. ಮತ್ತು ಲೆವೆಲ್ 2 ಅಂತ ಇನ್ನೊಂದು ಸಲ ನಾವು ಆ ಮ್ಯಾನೇಜ್ಮೆಂಟಿಗೆ ಹೇಳ್ತೀವಿ. ಕೆಲವರು ಕೊಡ್ತಾರೆ, ಕೆಲವರು ಬೇಡ ಸರ್ ಈ ಸಲ ಎಕ್ಸಾಮ್ ಮಕ್ಕಳಿಗೆ ಟೈಮ್ ಇಲ್ಲ, ಸಬ್ಜೆಕ್ಟ್ಸ್ ಕವರ್ ಆಗಿಲ್ಲ ಅನ್ನೋ ಒಂದು ವಿಷಯಕ್ಕೆ ಬಂತಾರೆ. ಹಾಗಾಗಿ ಈ ನ್ಯಾಷನಲ್ ಫ್ಲ್ಯಾಗ್ ಆಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ ಆಗಿರ್ಬೋದು, ನ್ಯಾಷನಲ್ ಎಂಬ್ಲಮ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ಲಾ,
ಜಾಗ್ರಫಿಕಲ್ ಇಂಡಿಕೇಟರ್ಸು, ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ವಿಮೆನ್ ಇನ್ ಟ್ರೆಡಿಷನ್, ಈ ಥರದ ವಿಷಯಗಳಲ್ಲಿ ಹೆಚ್ಚಾಗಿ ನಾವು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೀವಿ. ಆಮೇಲೆ ಇವಾಗ ನೀವು ಪಾಠ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ, ಅಂದರೆ ಉಚಿತವಾಗಿ ಪಾಠ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀವಿ. ಹೌದು. ಯಾವ್ಯಾವ ವಯೋಮಿತಿಯವರಿಗೆ ನೀವು ಪಾಠನ ಹೇಳ್ಕೊಟ್ಟಿದ್ದೀರಾ, ಆಮೇಲೆ ಹೇಳ್ಕೊಡ್ತಾ ಇದ್ದೀರಾ? ಹೌದು, ನಾವು ಮಕ್ಕಳಿಗೆ ಹೈಸ್ಕೂಲ್ಗೆ ಅಂತ ಒಂದು ಸಿಲೆಬಸ್ ಮಾಡ್ಕೊಂಡಿದ್ದೀವಿ. ಆ ಸಿಲೆಬಸ್ಸಲ್ಲಿ ಈಗ ನ್ಯಾಷನಲ್ ಫ್ಲ್ಯಾಗ್ ತೊಗೊಂಡ್ರೆ ಬರೀ ಕಲರ್ ಸಿಗ್ನಿಫಿಕೆನ್ಸು, ಅದರದ್ದು ಎವಲ್ಯೂಷನ್ನು ಅಷ್ಟೇ ಹೇಳ್ಕೊಡ್ತೀವಿ. ಮತ್ತು ನೆಕ್ಸ್ಟ್ ಲೆವೆಲ್ಗೆ ಅದ್ರ ಜೊತೆಗೆ ನಾವು ಹಿಸ್ಟ್ರಿ ಮತ್ತು ಅದ್ರ ಜೊತೆಗೆ ಲೆಜಿಸ್ಲೇಷನ್ಸ್ ಕವರ್ ಮಾಡ್ತೀವಿ. ಸೊ ಆ ಥರ ಒಂದು ಸಬ್ಜೆಕ್ಟ್ ವೈಸು ಮಾಡ್ಕೊಂಡಿದ್ದೀವಿ. ನನ್ನ ಹತ್ರ ಅದು ಇದೆ. ಪ್ರತಿಯೊಂದು ಲೆವೆಲ್ಗೆ, ಹೈಸ್ಕೂಲ್ ಲೆವೆಲ್ಗೆ ಒಂದು 10 ಚಾಪ್ಟರ್ಸು, 10 ಇಂಪಾರ್ಟೆಂಟ್ ಟಾಪಿಕ್ಸು, ಪಿ ಯು ಸಿಗೆ ಒಂದು 10 ಇಂಪಾರ್ಟೆಂಟ್ ಟಾಪಿಕ್ಸು, 15 ಟಾಪಿಕ್ಸು ಯು ಜಿ ಆ್ಯಂಡ್ ಪಿ ಜಿ ಕೋರ್ಸ್ಗೆ. ಈ ಥರ ಮಾಡ್ತಾ ಇದು ನೀವು ಹೇಳ್ದಂಗೆ ಹೌದು, ಇದು ಒಂದು ಉಚಿತ ಕಾರ್ಯಕ್ರಮ, ಫ್ರೀ ಎಜುಕೇಷ್ನಲ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತಲೇ ನಾನು ಅದನ್ನು ಸ್ಕೂಲ್ಸ್ ಕಾಲೇಜಸ್ಸಿಗೆ ನಾವು ಬರೆಯೋದು ಹಾಗೂ ನಾವು ಕೇಳೋದು, ಮಾತಾಡೋದು, ಮತ್ತು ಆ ಮಕ್ಕಳಲ್ಲಿ ವಿದ್ಯೆ ಕೊಟ್ಟು ಸರ್ಟಿಫಿಕೇಟ್ಸ್ ಕೂಡ ಹಂಚ್ತೀವಿ ನಾವು. ಫಾರ್ ಹ್ಯಾವಿಂಗ್ ಸಕ್ಸಸ್ಫುಲಿ ಅಟೆಂಡೆಡ್ ದಿಸ್ ಪ್ರೋಗ್ರಾಮ್ ವಿಚ್ ಇಸ್ ರೆಕಗ್ನೈಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕೂಡ ಇದನ್ನು ಮಾನ್ಯತೆ ಕೊಟ್ಟಿದೆ. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಕೂಡ ರೆಕಮೆಂಡ್ ಮಾಡಿ ಎಲ್ಲ ಯೂನಿವರ್ಸಿಟೀಸ್ಗೂ ಬರೆದಿದ್ದಾರೆ, ಈ ಥರ ಲವ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ನೀವು ಹೆಚ್ಚೆಚ್ಚಾಗಿ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಯು ಟೇಕ್ ಗುಡ್ ಅಡ್ವಾಂಟೇಜ್ ಆಫ್ ಸಚ್ ಎ ಪ್ರೋಗ್ರಾಮ್ ಅಂತ ಕೂಡ ಅವರು ಕೂಡ ಬರೆದಿದ್ದಾರೆ, ನಮಗೂ ಒಂದು ಪ್ರತಿ ಹಾಕಿದ್ದಾರೆ. ಇವಾಗ ಯಾವ್ಯಾವ ಹಂತದಲ್ಲಿ ನೀವು ಇದನ್ನು ಉಚಿತ ಶಿಕ್ಷಣನ ಕಲಿಸ್ಕೊಡ್ತಾ ಇದ್ದೀರಾ? ಆಮೇಲೆ ಏನು ಸೆಷನ್ನು ಅಂತ ಇರುತ್ತಾ? ಈಗ ಕೆಲವರು ಬೇಸಿಗೆ ಶಿಬಿರ ಅಂತಾರೆ, ಹೌದು, ಕೆಲವರು ಚಳಿಗಾಲದ ಶಿಬಿರ ಅಂತಾರೆ, ಹೌದು, ಈ ಥರ ಶಿಬಿರಗಳಿರುತ್ತೆ. ನೀವು ಎಲ್ಲ ಕಾಲಮಾನದಲ್ಲೂ ಹೇಳ್ಕೊಡ್ತೀರಾ ಹಾಗೆ? ಹೌದು, ನಮ್ಮದು ಸೀಸನಲ್ ಅಲ್ಲ, ನಮ್ಮದು ರೆಗ್ಯುಲರು. ನಮಗೆ ಶಾಲೆಯವ್ರಿಗೆ ನಾವು ಪ್ರತಿ ಸಲ ಎಲ್ಲಿ ನಾವು ಭೇಟಿ ಆಗ್ತೀವಿ ಅವ್ರಿಗೆ ಹೇಳ್ತೀವಿ, ನೀವೇನು ನಮಗೆ ದುಡ್ಡು ಕೊಡೋದೇನು ಬೇಕಾಗಿಲ್ಲ, ಇಟ್ಸ್ ಎ ಫ್ರೀ ಎಜುಕೇಷ್ನಲ್ ಪ್ರೋಗ್ರಾಮು. ತಾವು ನಮ್ಗೆ ಅನುಮತಿ ಕೊಟ್ಟರೆ ನಾವು ಕ್ಲಾಸ್ ಮಾಡ್ತೀವಿ, ಮತ್ತು ನೀವು ಅನುಮತಿ ಕೊಟ್ಟರೆ ಸೆಷನ್ 2 ಅಂತಲೂ ಮಾಡ್ತೀವಿ. ಇದು ಒಂದು ವರ್ಕ್ಶಾಪ್ ಪ್ರೋಗ್ರಾಮ್. ಇದು ಒಂದು ಸೀಸನಿಗೆ ಮಾಡ್ತೀವಿ, ಈ ಸೀಸನಲ್ಲಿ ಮಾಡಲ್ಲ, ಹಾಗಿಲ್ಲ. ಯಾವಾಗ ಟೀಚರ್ಸ್ ಈವನ್ ಹಾಲಿಡೇಸಲ್ಲಿ ಆ ಟೀಚರ್ಸ್ಗೂ ಒಂದು ಸೆಮಿನಾರ್ ಮಾಡಿ ಅಂತಲೂ ಕೆಲವರು ಕೇಳಿದ್ದಾರೆ. ನಾನು ಲೆಕ್ಚರರ್ಸ್ಗೂ ಆ ಥರದ್ದು ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದೇನೆ. ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ಒಂದು 2 ಡೇ ಸೆಮಿನಾರ್ ಪ್ರೋಗ್ರಾಮ್ ಅಂತೆಲ್ಲ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಒಂದು ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್ ಅಂತ ಅದಕ್ಕೊಂದು ಟೈಟಲ್ ಕೊಟ್ಬಿಟ್ಟಿದ್ದೀವಿ, NPC. ಇದು ನಾರ್ಮಲಾಗಿ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಯೂತ್. ಆದರೆ ಕೆಲವು ಆರ್ಗನೈಸೇಷನ್ಸಲ್ಲಿ ಕೇಳ್ತಾರೆ, ನಮ್ಮ ಸ್ಟಾಫ್ಗೂ ಈ ಜ್ಞಾನ ಕೊಡಿ ಅಂತ ಹೇಳ್ತಾರೆ, ಅಲ್ಲಿಗೂ ಹೋಗಿ ಮಾಡ್ತೀನಿ. ಓಕೆ, ಇವಾಗ ನಿಮ್ಮ ಲವ್ ಇಂಡಿಯಾ ಸಂಸ್ಥೆಗೆ ಸರ್ಕಾರದಿಂದ ಏನಾದರೂ ಫಂಡ್ಸ್ ಏನನ್ನ ಕೊಟ್ಟಿದ್ದೀರಾ? ಸಹಾಯ ದೊರಕಿದೆಯಾ ಅವರಿಂದ? ಇಲ್ಲ, ಅದು ಯಾವ ರೀತಿ ಆಗಿದೆ ಅಂದರೆ ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ, ಅದಕ್ಕೆ ಭಾಳ ಕೆಲಸಗಳು ಮಾಡಬೇಕು, ಜೊತೆಗೆ ನಮಗೆ ಇಷ್ಟ ಇಲ್ಲ ಅದು. ನಾವೆಲ್ಲ ಒಂದು ಟೀಚರ್ಸು, ನಾನು ಪ್ರೈಮರಿಯಾಗಿ ಒಂದು ಟೀಚರು, ಈಗ ಆಮೇಲೆ ನಾನು ಬಿಕೇಮ್ ಎನ್ ಆಫೀಸರ್ ಇನ್ ದ ಮಿನಿಸ್ಟ್ರಿ ಆಫ್ ಲೇಬರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅದೆಲ್ಲ ಮುಂದಿನ ಇದು. ಬಟ್ ನಾನು ಟೀಚರ್ ಬೇಸಿಕ್ಕು, ನಂದು ಫಂಡಮೆಂಟಲ್ ಥೀಮು ಮತ್ತು ಆ ಒಂದು ಸೆಲ್ಸು, ನನ್ನ ಎಲಿಮೆಂಟ್ರಿ ಸೆಲ್ಸ್ ಇನ್ ಮೈ ಬಾಡಿ ಈಸ್ ಆಫ್ ಟೀಚಿಂಗ್. ಹಾಗಾಗಿ ನಾನು ಮತ್ತು ಇನ್ನು ಹಲವಾರು ಟೀಚರ್ಸ್ ಎಲ್ಲ ಸೇರಿ ನಾವು ನಡೆಸ್ತಾ ಇರೋದಿದು. ಇದಕ್ಕೇನು ನಾವು ದುಡ್ಡು ಹೆಚ್ಚು ಖರ್ಚೇನಿಲ್ಲ, ನಾವು ಹೋಗ್ತೀವಿ, ನಮ್ಮ ದುಡ್ಡು ಹಾಕ್ಕೊಂಡು ಹೋಗ್ತೀವಿ, ಪಾಠ ಮಾಡಿ ಬರ್ತೀವಿ. ಈ ಸರ್ಟಿಫಿಕೇಟ್ ವಿಷಯಕ್ಕೆ ಬಂದರೆ ಎಲ್ಲರೂ ನಾವು ಒಂದೊಂದು 1000-2,000 ಹಾಕ್ಕೊಳ್ತೀವಿ, ಪ್ರತಿ ತಿಂಗಳು ಹಾಕ್ಕೊಳ್ತೀವಿ. ವಿ ಡೋಂಟ್ ರಿಲೈ ಆನ್ ಗೌರ್ಮೆಂಟ್ ಫಂಡಿಂಗ್ಸ್, ಏನು ಇವತ್ತವರೆಗೂ ಬಂದಿಲ್ಲ. ಜೊತೆಗೆ ಲವ್ ಇಂಡಿಯಾ ಅಂತ ಹೆಸರಿಟ್ಬಿಟ್ಟು ನಾವು ಚಂದ ಎತ್ತಕ್ಕೂ ಹೋಗೋದಿಲ್ಲ ಯಾರು ಕೂಡ. ಇದು ಒಂದು ಎಜುಕೇಷ್ನಲ್ ಪ್ರೋಗ್ರಾಮು, ಭಾಳ ಶಿಸ್ತಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಶಾಲೆಗಳಲ್ಲಿ, ಎಲ್ಲ ಕಾಲೇಜ್ಗಳಲ್ಲಿ ಲವ್ ಇಂಡಿಯಾ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಇನ್ನೂ ವೆಬ್ಸೈಟ್ಗಳು, ಗೌರ್ಮೆಂಟ್ ವೆಬ್ಸೈಟಲ್ಲೂ ಕೂಡ ನಮ್ಮ ಪ್ರೋಗ್ರಾಮ್ಸ್ ಹಾಕಿದ್ದಾರೆ. ಕೆಲವರು ಫೋನ್ ಮಾಡ್ತಾರೆ, ನಮಗೆ ಬರೀತಾರೆ, ಆವಾಗ ಹೋಗಿ ನಾವು ಪಾಠ ಮಾಡ್ತೀವಿ. ಸರ್, ಇವಾಗ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಗಣರಾಜ್ಯಪಾಲರು ನಿಮ್ಮನ್ನು ಕರೆಸ್ಕೊಂಡಿದ್ರು.
ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಹೌದು, ಇದು ಕೆಲವರು ನಮ್ಮ ವಿಷಯ ಹೇಳಿದರು, ಅದು ಗೌರ್ಮೆಂಟಲ್ ಸೆಟಪ್ಪಲ್ಲಿ ಹೋಗಿತ್ತು ಈ ವಿಷಯ. ಈ ಥರ ಶಾಲೆ ಕಾಲೇಜಲ್ಲಿಗೆಲ್ಲ ಭಾಳ ಉಚಿತವಾಗಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ದೇಶದ ವಿಷಯದಲ್ಲಿ. ಈ ಒಂದು ರಾಷ್ಟ್ರೀಯ ಅಭಿಯಾನ ಥರ ಮಾಡ್ತಾ ಇದ್ದಾರೆ. ಅದೇನೋ ನ್ಯಾಷನಲಿಸಮ್ ಅಂಡ್ ಯೂತ್ ಅಂತ ಪ್ರೋಗ್ರಾಮ್ ಮಾಡಿ ಭಾಳ ಕಾಲೇಜು ಹುಡುಗರುಗಳಿಗೆ, ಶಾಲೆ ಹೈಸ್ಕೂಲ್ ಅವ್ರಿಗೆ ಎಲ್ಲರಿಗೂ ಹೆಚ್ಚು ಜ್ಞಾನ ಕೊಡ್ತಾ ಇದ್ದಾರೆ. ಒಂದು ನಾಲೆಜ್ ಶೇರಿಂಗ್ ಬಾಡಿ ಅಂತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ನಂತರ ನನಗೆ ಅಲ್ಲಿ ಆಫೀಸಿಂದ ಕರೆ ಬಂತು. ಹಾಗೆ ನಾನು ಹೋಗಿದ್ದೆ. ನಾನು ಮತ್ತು ನನ್ನ ಸಂಸ್ಥೆಯ ಮುಖಂಡರು ಯಾರಿದ್ದಾರೆ ನಮ್ಮಲ್ಲಿ ಜೊತೆಗೆ ಹೋಗಿ ಅವ್ರಿಗೆ ಹೇಳಿ ಒಂದು ರಿಪೋರ್ಟು ಕೊಟ್ಟು ಬಂದ್ವಿ. ಆವಾಗ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಟೈಮಲ್ಲಿ ಹೋಗಿ ನಾವು ರಿಪೋರ್ಟು ಕೊಟ್ಟು ಒಂದು ಮನವಿ ಕೂಡ ಮಾಡಿದ್ವಿ. ಈ ಥರ ನಾನೊಬ್ಬ ಮಾಡ್ತಾಯಿದ್ದೀನಿ ಈಗ ಕರ್ನಾಟಕದಲ್ಲಿ. ಸೊ ನಾನು ಏನು ಮನವಿ ಅವ್ರಿಗೆ ಹೇಳಿದೆ ಅಂದರೆ, ಈವನ್ ಕಾಲೇಜಸ್ ಸ್ಕೂಲ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಕರಿಕ್ಯುಲಮ್ ಮಾಡಿ, ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತ ಗೌರ್ಮೆಂಟೇ ಸ್ಪಾನ್ಸರ್ ಮಾಡಿ ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಮಾಡಿಬಿಟ್ರೆ ಪ್ರತಿ ಮಗುಗೂ ಆ ಒಂದು ನಾಲೆಜ್ ಬರುತ್ತೆ. ಏನು ವಾಟ್ ಈಸ್ ಎ ನೇಷನ್, ವಾಟ್ ಈಸ್ ಎ ಕಂಟ್ರಿ, ವಾಟ್ ಈಸ್ ಅವರ್ ಫ್ಲ್ಯಾಗ್, ವಾಟ್ ಈಸ್ ದಿಟ್ ಸಿಗ್ನಿಫಿಕೆನ್ಸ್, ಹಿಸ್ಟ್ರಿ, ಎವಲ್ಯೂಷನ್ನು ಪ್ರತಿಯೊಂದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೂಡ ಆ ಬೇಡಿಕೆನೂ ಇಟ್ಟು ಬಂದಿದ್ದೀನಿ. ಸರ್, ನೀವು ಯಾವ್ಯಾವ ಕಾಲೇಜ್ಗೆ ಈ ದೇಶ ಪ್ರೇಮದ ಬಗ್ಗೆ ಪಾಠ ಮಾಡೋಕ್ಕೆ ಹೋಗಿದ್ದೀರಾ? ಇದರಿಂದ ಯಾರ್ಯಾವ ಪರಿವರ್ತನೆಗೊಂಡಿದ್ದಾರೆ? ಕಾಲೇಜು ಸ್ಕೂಲ್ ಸಹ 1, 2 ಅಲ್ಲ. ಈಗ ನಾನು ಹೇಳಬೇಕಂದ್ರೆ KLE ಕಾಲೇಜ್ ಹೋಗಿದ್ದೀನಿ, BGS ಕಾಲೇಜ್ ಹೋಗಿದ್ದೀನಿ, PS ಕಾಲೇಜ್ ಹೋಗಿದ್ದೀನಿ, ಬಸವೇಶ್ವರ ಕಾಲೇಜ್ ಹೋಗಿದ್ದೀನಿ, ರೇವಾ ಯೂನಿವರ್ಸಿಟಿಗೆ ಹೋಗಿದ್ದೀನಿ, ರಾಜೀವ್ ಗಾಂಧಿ ಲಾ ಕಾಲೇಜ್ಗೆ ಹೋಗಿದ್ದೀನಿ, ಸ್ವಾಮಿ ವಿವೇಕಾನಂದ ಲಾ ಕಾಲೇಜ್ಗೆ ಹೋಗಿದ್ದೀನಿ, KLE ಲಾ ಕಾಲೇಜ್ಗೆ ಹೋಗಿದ್ದೀನಿ. ಸೊ ಇದೇ ಥರ ಅನೇಕ ಸ್ಕೂಲ್ಸ್ ಕಾಲೇಜಸ್ಸು 200+ ಕರ್ನಾಟಕದಲ್ಲಿ, ಮೈಸೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಲ್ಗಾಮ್ ಆಗಿರ್ಬೋದು, ಕರ್ನಾಟಕದಲ್ಲಿ ನಾವು ಇನ್ನೂ ಅನೇಕ ಬೆಂಗಳೂರು ರೂರಲ್ ಎಲ್ಲ ಕಡೆನೂ ಪಾಠ ಮಾಡ್ತಾಯಿದ್ದೀವಿ. ಸರ್, ಇವಾಗ ಇಂದಿನ ಯುವ ಪೀಳಿಗೆ ಅಂದರೆ ಬರ್ತಾ ಮಕ್ಕಳಿಗೆ ರಾಷ್ಟ್ರ ಲಾಂಛನದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೌದು, ಈಗ ನಾವು ನಾಲೆಜು ಕೊಡೋದ್ರ ಜೊತೆಗೆ ಅವ್ರನ್ನ ಸ್ಫೂರ್ತಿನೂ ತುಂಬ ಬರ್ತೀವಿ. ಕಾರಣ 1-1.5 ತಾಸು ಮ್ಯಾಕ್ಸಿಮಮ್ 2 ಅವರ್ ಪ್ರೋಗ್ರಾಮ್ ಮಾಡ್ತೀವಿ. ಅಲ್ಲಿ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿ ನೋಟ್ಸ್ ಕೊಟ್ಟು ಬರೋಕ್ಕಾಗೋದಿಲ್ಲ. ಹಾಗಾಗಿ ವಿ ಟ್ರೈ ಟು ಪ್ರವೋಕ್ ದೇರ್ ಮೈಂಡ್, ದೇರ್ ಥಾಟ್ಸ್. ಅವರಲ್ಲಿ ಒಂದು ಆಸಕ್ತಿ ಬರಬೇಕು. ಅವರಾಗವರು ಅದರಲ್ಲಿ ಹೆಚ್ಚಾಗಿ ಆ ವಿಷಯದಲ್ಲಿ ಸಂಶೋಧನೆ ಮಾಡಬೇಕು. ಗೂಗಲ್ ಇದೆ, ಇವತ್ತು ವಿಕಿಪೀಡಿಯಾ ಇದೆ. ದೇ ಕ್ಯಾನ್ ರೆಫರ್ ಸಮ್ ರೆಫರೆನ್ಸ್ ಬುಕ್ಸ್, ರೆಫರ್ ಫ್ರಮ್ ದ ರೆಫರೆನ್ಸ್ ಬುಕ್ಸ್ ಇನ್ ದ ಲೈಬ್ರರಿ ಎಲ್ಲ ಮಾಡ್ಬೋದು. ಅವರ ಟೀಚರ್ ತಿಳ್ಕೊಳ್ಬೋದು, ಅದೆಲ್ಲ ಮಾಡ್ಬೋದು. ನಾವು ಹೆಚ್ಚಾಗಿ ಸ್ಫೂರ್ತಿ ಬರ್ತೀವಿ. ಅವ್ರಿಗೆ ಜ್ಞಾನ ಕೊಡೋ ಜೊತೆಗೆ ಸ್ಫೂರ್ತಿ ಬರ್ತೀವಿ. ಯಾಕಂದರೆ ಅವ್ರಿಗೆ ಅರಿವಿರಲ್ಲ. ಸೊ ಅದಕ್ಕೆ ನಾವು ಒಂದು ನಾಲೆಜ್ ಕೊಟ್ಟು ಬರ್ತೀವಿ. ಈ ವಿಷಯದ ಮೇಲೇನೂ ನಾಲೆಜ್ ಕೊಡ್ತೀವಿ. ಆಮೇಲೆ ಹೌ ಟು ಡೂ ಸಮ್ ರಿಸರ್ಚ್ ವರ್ಕ್ ಆ್ಯಂಡ್ ಲರ್ನ್ ಮೋರ್ ಅಬೌಟ್ ಅವರ್ ನೇಷನ್ ಅನ್ನೋಕ್ಕೆ ಒಂದು ಸ್ಫೂರ್ತಿ ತುಂಬಿ ನಾವು ಅಲ್ಲಿಂದ ಬರ್ತೀವಿ. ಇಂಡಿಯಾ ಆಮೇಲೆ ಮತ್ತು ಭಾರತ, ಇದರಲ್ಲಿ ಗೊಂದಲ ಇದೆ. ಭಾರತ ಅಂತ ಕರಿಬೇಕಾ, ಇಂಡಿಯಾ ಅಂತ ಕರಿಬೇಕಾ ಅಂತ. ಇದ್ರ ಬಗ್ಗೆ ಜನರಿಗೆ ಸ್ವಲ್ಪ ಗೊಂದಲ ಇದೆ. ನಿಮ್ಮ ಪ್ರಕಾರ ಏನಂತ ಕರಿಬೇಕು ಸರ್? ಅದು ಆ್ಯಕ್ಚುಲಿ ಇಂಡಿಯಾ ಅಂತ ಒಂದು ಹೆಸರು, ಭಾರತ ಅಂತ ಮತ್ತೊಂದು ಹೆಸರು, ಮತ್ತಿನ್ನೊಂದು ಹೆಸರಿದೆ ಹಿಂದೂಸ್ತಾನ್ ಅಂತ. ಸೊ ಈ 3 ಹೆಸರಿದೆ. ಈಗ ನಾವು ನೋಡಬೇಕಾಗಿರೋದು ಏನು ಅಂದರೆ, ಈಗ ನಾನು ಒಂದು ಮಕ್ಕಳಿಗೆ ಮಾತ್ರೆ ಕೊಡ್ತೀವಿ ನಾವು ತಲೆನೋವಿಗೆ ಅಂದರೆ, ನಾನು ಕೊಡ್ತೀನ ಡಾಕ್ಟ್ರ್ ಕೊಡ್ತೀವ? ಡಾಕ್ಟ್ರ್ ಕೊತ್ತೆ ಅಧಿಕೃತವಾಗಿ ಕೊಟ್ಟಿದ್ದಾರೆ, ಅದನ್ನು ತಗೊಳ್ಬೇಕು. ನಾನು ಕೊಟ್ಟರೆ ಅದು ಓವರ್ ದಿ ಕೌಂಟರ್ ಪ್ರಾಡಕ್ಟು, ಗ್ಯಾರಂಟಿ ಇಲ್ಲ, ಡಾಕ್ಟ್ರೇ ಕೊಡಬೇಕು. ಅದೇ ಥರನೇ ನಾವು ಇಂಡಿಯಾ, ಹಿಂದೂಸ್ತಾನ್, ಭಾರತ್ ಈ 3 ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ರೆಫರ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಏನಿದೆ ಅದು ತಿಳ್ಕೊಳ್ಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 1 ವಿಧಿ 1 ಅದರಲ್ಲಿ ಕ್ಲಿಯರಾಗಿ ಹೇಳಿದೆ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ದಿ ನೇಮ್ ಆಫ್ ದಿ ಯೂನಿಯನ್ ಆಫ್ ಆಲ್ ಸ್ಟೇಟ್ಸ್. ಸೊ ನಮ್ಮ ದೇಶ ಅದಕ್ಕೆ ಹೆಸರು ಇಂಡಿಯಾ ಅಥವಾ ಭಾರತ ಅಂತ ಇದೆ. ಈಗ ವಿಷಯ ಬರುತ್ತೆ, ಇಂಡಿಯಾ ಅಂದರೆ ಏನು, ಭಾರತ ಯಾರು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ. ಸೊ ಆ ಮಕ್ಕಳಿಗೆ ನಾವು ಕ್ಲಿಯರಾಗಿ ಹೇಳ್ತೀವಿ, ಇಂಡಿಯಾ ನೋ ಮೀನಿಂಗ್. ಇಂಡಿಯಾಗೆ ಸ್ವತಃ ಒಂದು ಅರ್ಥ ಇಲ್ಲದೇ ಇರೋಂಥ ಒಂದು ಪದ ಅದು ಇಂಡಿಯಾ. ಯಾಕಂದರೆ ಒಂದು ಸಿಂಧೂ ನದಿಯಿಂದ ಹಿಂದೂಗಳಾದ್ವಿ ನಾವು. ಆಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಂತು. ಆಮೇಲೆ ಇಂಡಿಕ್ ಸಿವಿಲೈಸೇಷನ್ ಅಂತ ಇನ್ನೊಬ್ಬರು ಹೆಸರು ಕೊಟ್ಟರು. ಹಾಗೆ ಇವಾಲ್ವ್ ಆಗಿ ಇಂಡಿಯಾ ಅಂತ ಹೆಸರು ಬಂದಿದೆ. ಇದಕ್ಕೆ ಮೂಲ
ಬಿಂದು ಬಂದರೆ ಸಿಂಧು ನದಿ. ಯಾರು ಸಿಂಧು ನದಿ ಆ ಕಡೆಗಿದ್ರು ದೇವರ್ ಆಲ್ ಸಿಂಧೂಸ್. ಅದನ್ನು ಅರೇಬಿಕ್ಕು, ಪರ್ಷಿಯನ್ಸು, ಪೋರ್ಚುಗಲ್ಲು, ಡಚ್ಚು ಆ ಕಡೆಯಿಂದ ಬರೋರು, ಹೆಚ್ಚಾಗಿ ನಮ್ಮ ಪರ್ಷಿಯನ್ಸು ಬರೋರು. ನಮ್ಮ ಇಂಡ್ಯಾದಲ್ಲೂ ತುಗ್ಲಕ್ ಇರೋ ಟೈಮಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಥರನೇ ನಡೆಸ್ತಾಯಿದ್ರು. ಪ್ರತಿಯೊಬ್ಬರು ಪರ್ಷಿಯನ್ ಲ್ಯಾಂಗ್ವೇಜ್ ಕಲಿತಾಯಿದ್ರು. ಸೊ ಪ್ರತಿಯೊಬ್ಬರು ನಮ್ಮ ಭಾರತದವರು ಪರ್ಷಿಯನ್ ಲ್ಯಾಂಗ್ವೇಜು ಒಂದು ಲ್ಯಾಂಗ್ವೇಜ್ ಅನ್ನೋದಿತ್ತು. ಇವತ್ತು ಯಾವ ಹಿಂದಿ ಇದೆ, ಯಾವ ಥರ ಕನ್ನಡ ಇದೆ, ಆ ಥರ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ರಾಜ್ಯ ಭಾಷೆ ಇದೆ ಅದೇ ಥರ ಪರ್ಷಿಯನ್ ಕಲಿಯೋದಿತ್ತು. ಆ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಸಾ ಇಲ್ಲ, ಆ ಫೊನೆಟಿಕ್ ಲ್ಯಾಂಗ್ವೇಜಲ್ಲಿ ಸಾ ಇಲ್ಲ. ಸೊ ಹಾಗಾಗಿ ಅವರು ಸಿಂಧೂಸ್ ಏನಾಗಿ ಬರಂದೆ ಹಿಂದೂಸ್ ಅನ್ನೋರು. ಸೊ ಆವಾಗ 11th ಸೆಂಚುರಿಯಲ್ಲಿ ತುಗ್ಲಕ್ ಟೈಮಿಂದ ಅದು ಪರಿವರ್ತನೆ ಆಯಿತು. ಅಫಿಷಿಯಲ್ ಆಗಿ ಅವರು ದಾಖಲೆ ಮಾಡಿಬಿಟ್ರು, ಇವರೆಲ್ಲ ಹಿಂದೂಸ್ ಅಂತ. ಸೊ ಹಾಗಾಗಿ ನಾವು ಕೂಡ ಇವತ್ತಿಗೂ ಹಿಂದೂಸ್ ಅಂತ ಇದ್ದೀವಿ. ಅದು ತಪ್ಪು, ನಾವು ಹಿಂದೂಸ್ ಅಲ್ಲ. ಒಂದ್ಸಲ ವಿವೇಕಾನಂದ ಅವರು ಹೇಳಿದರು, ಸ್ವಾಮಿ ವಿವೇಕಾನಂದ ಅವರು, ವಿ ಶುಡ್ ಬಿ ಪ್ರೌಡ್ ಟು ಸೇ ವಿ ಆರ್ ವೇದಾಂತಿಸ್ಟ್ಸ್ ಅಂತ. ಯಾಕಂದರೆ ನಮ್ಮ ವೇದಗಳು, ದ ಬುಕ್ಸ್ ಆಫ್ ನಾಲೆಜ್, ಅಲ್ಲಿಂದ ನಾವು ಪರಿವರ್ತನೆ ಆಗಿ ನಮ್ಮ ಸಂಸ್ಕೃತಿ ಬೆಳೀತಾ ಬಂದಿದ್ದು. ಹಾಗಾಗಿ ನಾವು ವೇದಾಂತಿಸ್ಟ್ ಆಗಬೇಕು ಅಂತಲೇ ಹೇಳ್ತಾಯಿದ್ರು. ಈ ಹಿಂದೂಸ್ ಅಂತ ಪದ ಹೀಗೆ ಬಂದಿದ್ದು. ಸೊ ಅದಕ್ಕೆ ಸಂಪೂರ್ಣ ಅರ್ಥ ಇಲ್ಲ. ಸೊ ಹಾಗಾಗಿ ಈ ವಿಷಯ ಒಂದು. ಇನ್ನು ಅದೇ ಥರನೇ ಹಿಂದೂಸ್ತಾನ ಅಂತ ಮಾಡಿ ಹಿಂದೂಸ್ತಾನ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಈಗ ಬಟ್ ಆ ಹೆಸರುಗಳೆಲ್ಲ ಇಲ್ಲ ನಮ್ಮ ಸಂವಿಧಾನದಲ್ಲಿ. ನಮ್ಮ ಸಂವಿಧಾನದಲ್ಲಿ ಇಂಡಿಯಾ, ಭಾರತ್ ಅಂದರೆ ಯಾರು? ಭಾರತ್ ಅಂದರೆ ಕಿಂಗ್ ಭರತ ಅಂತ, ಬಾಹುಬಲಿ ಅಂತ ನಾವು ಏನು ನೋಡ್ತೀವಿ ಶ್ರಾವಣ ಬೆಳಗೊಳ, ಅವ್ರ ಅಣ್ಣನೂ ಕೂಡ ಭರತನೇ. ಲಾರ್ಡ್ ರಾಮ, ಶ್ರೀರಾಮ ಅವರ ತಮ್ಮನೂ ಭರತನೇ. ದುಷ್ಯಂತ ಶಕುಂತಲ ಮಗನೂ ಭರತನೇ. ಸೊ ನಾವು ತೊಗೊಂಡಿರೋಂಥದ್ದು ದುಷ್ಯಂತ ಮತ್ತು ಶಕುಂತಲ ಅವ್ರ ಮಗ ಭರತನ ವಿಷಯದಲ್ಲಿ ಕಿಂಗ್ ಭರತ, ಆ ಹೆಸರೇ ನಮ್ಮ ದೇಶಕ್ಕೆ ಕೊಟ್ಟಿರೋದು. ಯಾಕೆ ಅಂದರೆ ಅವರ ಸಾಧನೆ ಅಪಾರ. ಹಿ ಕಾನ್ಕ್ವರ್ಡ್ ಇಂಡಿಯಾ, ಹಿ ಫೌಂಡೆಡ್ ಇಂಡಿಯಾ ಆ್ಯಂಡ್ ಇಟ್ ವಾಸ್ ಎ ಸಬ್ ಕಾಂಟಿನೆಂಟ್. ಭಾಳ ದೊಡ್ಡ ಅಖಂಡ ಭಾರತ, ಅದಕ್ಕೆ ಭಾರತ ವರ್ಷ ಅಂತ ಇದ್ವಿ. ಸೊ ಹಾಗಾಗಿ ಅದು ಎಷ್ಟೋ ಇವತ್ತು ಏನಿದೆ ನಮ್ಮದು ಒಂದು 3 ದೇಶ 3.5 ದೇಶ ಅಷ್ಟು ದೊಡ್ಡದಿತ್ತು. ಸೊ ಹಾಗಾಗಿ ಆ ಭರತ ಅಂತ ಹೆಸರಿಂದನೇ ಭಾರತ್ ಬಂದಿದ್ದು. ಸೊ ಇಂಡಿಯಾ ದಟ್ ಈಸ್ ಭಾರತ್. ವೀಕ್ಷಕರಿಗೆ ಭಾರತ ವರ್ಷ ಅಂದರೆ ಭಾರತ ಬಗ್ಗೆ ಹೇಳಿ, ಭಾರತ ವರ್ಷ ಭಾರತ ಖಂಡ ಅಂತಂದರೆ ಅರ್ಥ ಏನು, ಅದ್ರ ಬಗ್ಗೆ ಮಾಹಿತಿ. ಭರತ ಖಂಡ ಅಂದರೆ ಈಗ ಆಫ್ರಿಕಾ ಖಂಡ ಯಾಕಾಯಿತು, ಆಸ್ಟ್ರೇಲಿಯಾ ಖಂಡ ಆಯಿತು? ಯಾಕಂದರೆ ಅಲ್ಲಿ ಅನೇಕ ಸಂಪ್ರದಾಯಗಳು, ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆಗಳು, ಈ ಥರ ಒಂದು ಅಷ್ಟು ಸೇರಿ ಒಂದು ಕಡೆ ಇದೆ, ಅದೊಂದು ಖಂಡ. ಅದರಲ್ಲಿ ಸುಮಾರು ದೇಶಗಳಿರುತ್ತೆ. ಭಾರತ ಕೂಡ ಒಂದು ಖಂಡ ಆಗಿತ್ತು. ಕಾರಣ ನೋಡಿ, ಅಫ್ಘಾನಿಸ್ತಾನು ಭಾರತದ ವರ್ಷದಲ್ಲೇ ಇತ್ತು, ಇನ್ನೂ ಮುಂದೆವರೆಗೂ ಉಳಿದಿತ್ತು. ಕಾಲ್ಭಾಗ ಚೈನಾ ಇತ್ತು, ನೇಪಾಳು, ಭೂತಾನು, ಇದು ಸುಮಾರು ಈ ಥರದ್ದು, ಶ್ರೀಲಂಕಾ ಆಗಿರ್ಬೋದು, ಇದೆಲ್ಲ ನಮ್ಮಲ್ಲಿತ್ತು. ಮಯನ್ಮಾರ್ ಆಗಿರ್ಬೋದು, ಇದೆಲ್ಲ ನಮ್ಮ ದೇಶದಲ್ಲಿತ್ತು. ಹಾಗಾಗಿ ಸಂಸ್ಕೃತಿ ಬೇರೆ ಬೇರೆ ಇತ್ತು. ನಾವು ಇದಕ್ಕೆ ಭರತ ಖಂಡ ಅಂತ ಕರಿತಿದ್ವಿ. ಅದೇ ಒಂದೇ ಕಾರಣ. ಇವತ್ತಿಗೂ ನಾವು ಉಪಖಂಡ ಅಂತ ಕರಿತೀವಿ. ಇಂಡಿಯಾ ಇಸ್ ಎ ಸಬ್ ಕಾಂಟಿನೆಂಟ್ ಅಂತ ಇವತ್ತಿಗೂ ಕರಿತೀವಿ ನಾವು. ಸರ್, ನಾವು ದಿನಕ್ಕೆ 24 ಗಂಟೆ ಅಂತ ಹೇಳ್ತೀವಿ. ಹೌದು. ನಾನು ಕೇಳಿದ ಮಟ್ಟಿಗೆ ಸೊ ನೀವೆಲ್ಲ ಒಂದು ಕಡೆ ಹೇಳಿಲ್ಲ, ಅಂದರೆ ಈ ಧರ್ಮಚಕ್ರ ಅಂತ ಹೇಳಿಲ್ಲ. ಹೌದು. ಇದಕ್ಕೆ ನಮಗೆ ಅರ್ಥ ನನಗೆ ಸಿಗ್ತಾ, ಅಂದರೆ ವೀಕ್ಷಕರು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಮಾಹಿತಿ. ಅದು ನೀವು ಧರ್ಮಚಕ್ರ ಅಂದ್ರಿ, ಅದು 2-3 ಕಡೆ ಬರುತ್ತೆ ಆ ವಿಷಯ. ಈಗ ಭಾರತ ಇದು ನಮ್ಮ ದೇಶದ ಧ್ವಜೆ. ನಮ್ಮ ಧ್ವಜದಲ್ಲಿ ನೀವು ನೋಡ್ಬೋದು ಮಧ್ಯ ಒಂದು ಚಕ್ರ ಇದೆ, ಸ್ಯಾಫ್ರನ್, ವೈಟ್ ಮೇಲೆ ಒಂದು ಚಕ್ರ ಇದೆ. ಅದು ಮೊದಲು ಚರಕ ಇತ್ತು, ಹಾಗೆ ಇವಾಲ್ವ್ ಕೊನೆಗೆ ಅದು ಧರ್ಮಚಕ್ರನೇ ಇಟ್ಟರು. ಇದಕ್ಕೆ ನಾನು ಧರ್ಮಚಕ್ರ ಅಂತೀನಿ ಅಂತಲ್ಲ, ನಮ್ಮ ಸಂವಿಧಾನ, ನಮ್ಮ ಸುಮಾರು ಲೆಜಿಸ್ಲೇಷನ್ಸ್, ಪಾರ್ಲಿಮೆಂಟ್ರಿ ಆ್ಯಕ್ಟ್ಸಲ್ಲೆಲ್ಲ ಅದಕ್ಕೆ ಧರ್ಮಚಕ್ರನೇ ಸ್ಥಾನ ಕೊಟ್ಟಿರೋದು ನಾವು. ಕಾರಣ ಇದನ್ನು ಅಶೋಕ ಚಕ್ರ ಅಂತ ಹೇಳ್ತಾರೆ. ಅಶೋಕ ಚಕ್ರ ಅಲ್ಲ ಅದು. ಯಾಕೆಂದರೆ ಅಶೋಕ ಕೂಡ ಆ ಬೌದ್ಧ ಧರ್ಮದ ಚಕ್ರನೇ ಉಪಯೋಗಿಸ್ಕೊಂಡಿದ್ದು. ಅವರು ಯಾವಾಗ ಬೌದ್ಧ ಧರ್ಮನ ಅಡಾಪ್ಟ್ ಮಾಡಿಕೊಂಡ್ರು, ಆವಾಗ ಅವರು ಆ ಚಕ್ರನ ತೊಗೊಂಡು ಬಂದು ಅವರ ಸಾರನಾಥಲ್ಲಿ ಲಯನ್ ಕ್ಯಾಪಿಟಲ್ ಅಂತ ಮಾಡೋವಾಗ ಅವರು ಅದನ್ನು ಬಳಸ್ಕೊಂಡಿದ್ದು. ಸೊ ಹಾಗಾಗಿ ಅದು ಅಶೋಕ ಚಕ್ರ ಅಲ್ಲ, ಅದು ಬೌದ್ಧ ಧರ್ಮದ ಧರ್ಮಚಕ್ರ.
ಸೊ ಹಾಗಾಗಿ ಆ ಧರ್ಮಚಕ್ರದಲ್ಲಿ ನೀವು 24 ಸ್ಪೋಕ್ಸ್ ಇರುತ್ತೆ ಅಂದರೆ ಏನೋ ತಾವು 24 ಗಂಟೆ ಏನೋ ಹೇಳ್ದಂಗಿತ್ತು. ಆ ಥರ ಭಾಳ ಜನ ತಿಳ್ಕೊಂಡಿದ್ದಾರೆ. ಅದು ಸುಮಾರು ನೀವು ಈವನ್ ಗೂಗಲ್ ಮಾಡಿದ್ರೂ ಕೂಡ ಕೆಲವು ಕಡೆ ಅದು ಕ್ಲಾರಿಟಿ ಕೊಡ್ತಾ ಇದೆ. 24 ಅವರ್ಸ್ ಆಫ್ ಎ ಡೇ ಅಂತಲೂ ಕೂಡ ಕೊಡತ್ತೆ. ತಪ್ಪು. ಕಾರಣ 3780 ವರ್ಷದ ಹಿಂದೆ ಆ ಧರ್ಮಚಕ್ರ ಸ್ಥಾಪನೆ ಆಗಿದ್ದು. ಸೊ ಹಾಗಾಗಿ ಅದು ಗಂಟೆ ಸೆಕೆಂಡು ಅದೆಲ್ಲ ಇರಲಿಲ್ಲ ಆಗ. ಸೊ ಆ ಧರ್ಮಚಕ್ರದಲ್ಲಿ 24 ಸ್ಪೋಕ್ಸ್ ನೀವೇನು ನೋಡ್ತೀರಾ, ಅದು 24 ಸ್ಟೇಜಸ್ ಆಫ್ ಲೈಫ್, 24 ಸ್ಟೇಜಸ್ ಆಫ್ ಲೈಫ್. ಅದರಲ್ಲಿ 12 ಒಂದು ಸ್ಟೇಜು, ಇನ್ನು 12 ಸೆಗ್ಮೆಂಟ್, 2 ಸೆಗ್ಮೆಂಟ್ಸ್ ಆಫ್ ಲೈಫ್. ಒಂದೊಂದು ಸೆಗ್ಮೆಂಟಲ್ಲಿ 12 ಹಂತಗಳಿರುತ್ತೆ. ಸೊ ದೆರ್ ಆರ್ ಟೋಟಲ್ 24 ಸ್ಟೇಜಸ್. ಒಂದು ಸೆಗ್ಮೆಂಟ್ 12ಅಲ್ಲಿ ಪೇನ್ ಆ್ಯಂಡ್ ಸಫರಿಂಗ್ಸು, ಇನ್ನೊಂದು ಸೆಗ್ಮೆಂಟ್ 12 ಸ್ಟೇಜಸ್ಸಲ್ಲಿ ಇಟ್ ಈಸ್ ನೋ ಕಾಸ್ ನೋ ಎಫೆಕ್ಟ್. ಸೊ ಇದನ್ನು ಇನ್ನೂ ನಾನು ಭಾಳ ವಿಸ್ತಾರವಾಗಿ ಹೇಳಬೇಕಂದ್ರೆ ಅದು ಭಾಳ ಹೇಳಬೇಕಾಗತ್ತೆ. ಸೊ ಇಷ್ಟೇ ತಿಳ್ಕೊಳ್ಬೇಕು ನಾವು. 24 ಹಂತಗಳು, ನಮ್ಮ ಜೀವನದ 24 ಹಂತಗಳು ಇರೋದು ಆ ಚಕ್ರದಲ್ಲಿ. ಅದು ಚಕ್ರ ಯಾಕಿದೆ? ಚಕ್ರ ಮೂವ್ ಆಗ್ತಾ ಇದೆ. ಆ ಚಕ್ರ ಮೂಮೆಂಟಲ್ಲಿದೆ. ಸೊ ಲೈಫ್ ಈಸ್ ಅ ಮೂಮೆಂಟ್ ಅಂತ. ಲೈಫ್ ಈಸ್ ಅ ಮೂಮೆಂಟ್, ಸ್ಟ್ಯಾಗ್ನೇಷನ್ ಈಸ್ ಎ ಡೆತ್ ಅಂತ. ಸೊ ಅದು ನಿಲ್ಲಲ್ಲ, ಅದು ಯಾವತ್ತೂ ಅದು ವೀಲ್ ಮೂವಲ್ಲೇ ಇದೆ. ಸೊ ದೇರ್ ಈಸ್ ಲೈಫ್ ವೈ ಇನ್ ಮೂಮೆಂಟ್ ಆ್ಯಂಡ್ ದೇರ್ ಈಸ್ ಇಫ್ ಸ್ಟ್ಯಾಗ್ನೇಷನ್ ಇಟ್ ಈಸ್ ಡೆತ್ ಅಂತ. ಸೊ ಆ ಒಂದು ಭಾವನೆ ಅದಕ್ಕೆ ತಂದಿದ್ದಾರೆ ಆ ಬಾವುಟದಲ್ಲಿ. ಆಮೇಲೆ ನಮ್ಮ ದೇಶದ ಇವ್ರಿಗೆ ಸಂವಿಧಾನ ಅಂತಂದರೆ ಸಾಕಷ್ಟು ಜನಕ್ಕೆ ಮಾಹಿತಿನೇ ಇಲ್ಲ, ಅಂದರೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸಂವಿಧಾನ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತು, ರೂಲ್ಸು, ಒಂದು ಸೆಟ್ ಆಫ್ ರೂಲ್ಸ್, ಸೆಟ್ ಆಫ್ ಲಾಸ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಸಂವಿಧಾನ ಅಂದಿದ ತಕ್ಷಣ ಹೌದು, ಅದು ಒಂದು ಕಾನೂನು ಮಾಡೋಕ್ಕೆ ಒಂದು ಅನುಕೂಲವಾದ ಒಂದು ಪುಸ್ತಕ, ಒಂದು ಪ್ರಾವಿಷನ್ಸ್ ಅದರೊಳಗಿದೆ, ಅದನ್ನು ನೋಡಿಕೊಂಡು ಕಾನೂನು ಮಾಡೋದು. ಸೊ ಕಾನ್ಸ್ಟಿಟ್ಯೂಷನ್ ಅಂದಿದ ತಕ್ಷಣ ಎಷ್ಟೋ ಜನದ ಕನ್ಫ್ಯೂಷನ್ ಅಂತೂ ಇದೆ. ಕಾನ್ಸ್ಟಿಟ್ಯೂಷನ್ ಏನು? ಕಾನ್ಸ್ಟಿಟ್ಯೂಷನ್ ಅಂದರೆ ಒಂದು ಕಂಪನಿಗೂ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಒಂದು ಸ್ಕೂಲ್ಗೂ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಒಂದು ಫ್ಯಾಕ್ಟ್ರಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಒಂದು ಸಂಸ್ಥೆ, ಸಂಘ, ಪ್ರತಿಯೊಂದಕ್ಕೂ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಟ್ಸ್ ಒಂದು ಬಾಡಿ ಆಗಬೇಕಂದ್ರೆ ನಮ್ಮದೇ ಆದ ಒಂದು ಬಯಲಾಗಳು ಮಾಡ್ಕೊಳ್ತೀವಿ. ಅದೇ ಕಾನ್ಸ್ಟಿಟ್ಯೂಷನ್ ಹೆಸರು ಕೊಟ್ಟಿರೋದು. ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಬಾರ್ದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳಬೇಕು, ಅಥವಾ ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನಬೇಕು, ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನಬೇಕು. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ ಇದೆ, ಕಾನ್ಸ್ಟಿಟ್ಯೂಷನ್ ಆಫ್ UK ಎಲ್ಲ ಕಡೆ ಇದೆ. ಸೊ ನಮ್ಮ ಸಂವಿಧಾನ ಅಂತ ಕೇಳಿದ ತಕ್ಷಣ ನಮಗೆ ನೆನಪು ಬರ್ತಾರೆ ಡಾಕ್ಟರ್ BR ಅಂಬೇಡ್ಕರ್. ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರೇ ನೆನಪಾಗ್ತಾರೆ? ಯಾಕಂದರೆ ಇದನ್ನು ಫ್ರೇಮ್ ಮಾಡೋಕ್ಕೆ ಒಂದು ದೊಡ್ಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನೇ ಸೇರಿಸಿದ್ರು. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ 389 ಜನ ಇದ್ದರು, 389 ಮೆಂಬರ್. ಯಾವಾಗ ಇದು ಮಾಡಿದ್ದು? 1946 ಆಗಸ್ಟ್ 27 ಈ ಒಂದು ಮಾಡಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಬಂದಿದ್ದೇನೆ ಇಲ್ಲಿ ಸಂವಿಧಾನ ತರಕ್ಕೆ. ಆವಾಗ ಡಾಕ್ಟರ್ BR ಅಂಬೇಡ್ಕರ್ ಮೆಂಬರೇ ಇದ್ದರು, 389 ಮೆಂಬರ್ಸ್ ಇದ್ದರು. ಆಮೇಲೆ 1947 ಪಾರ್ಟಿಷನ್ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗುವಾಗ 299 ಮೆಂಬರ್ಸ್ ಮಾತ್ರ ಉಳ್ಕೊಳ್ತಾರೆ. ಇನ್ನು ಉಳಿದಿದ್ದವರು ಪಾಕಿಸ್ತಾನ್ಗೆ ಹೋಗ್ಬಿಡ್ತಾರೆ, ಇನ್ನು ಕೆಲವರು ಬಿಟ್ಟು ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಹೊರಟೋಗ್ತಾರೆ. ಸೊ ಹಾಗಾಗಿ 299 ಮೆಂಬರ್ಸ್ ಇರ್ತಾರೆ. ಅಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಈಗ ನಾವೇನಾದರೂ ಮಾಡಿ ಬೇಗ ಇದನ್ನು ಎಲ್ಲ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರು, ಸುಮಾರು ಪೇಪರ್ ವರ್ಕ್ ಎಲ್ಲ ಮಾಡಿರ್ತಾರೆ. ಈಗ ಅದಕ್ಕೆ ಕಮಿಟಿಗಳು ಸುಮಾರು ಇರುತ್ತೆ, 13 ಕಮಿಟಿಗಳಿರುತ್ತೆ. ಆದರೆ ಒಂದು ಪವರ್ಫುಲ್ ಕಮಿಟಿ ನಾವು ತರಬೇಕು, ಒಂದು ಅಧಿಕೃತವಾಗಿ ಕೆಲಸ ಮಾಡೋಕ್ಕೆ ಒಂದು ಭಾಳ ನಾಲೆಜ್ ಇರೋಂಥವ್ರನ್ನ ಸೇರಿಸಿ ಒಂದು ಪವರ್ಫುಲ್ ಬಾಡಿ ಮಾಡಬೇಕು ಅಂಥೇಳಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ. ಕನ್ನಡದಲ್ಲಿ ಅದಕ್ಕೆ ರಚನಾ ಸಮಿತಿ ಅಂತ ಹೇಳ್ತೀವಿ. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಅಧ್ಯಕ್ಷರು ಮಾಡ್ತಾರೆ. ಆ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಯಾಕೆ ಅಧ್ಯಕ್ಷರು ಮಾಡಿದ್ರು ಅಂತ ಪ್ರಶ್ನೆ ಬಂದರೆ, ಅವರು ಭಾಳ ತಿಳುವಳಿಕೆ ಇತ್ತು ಅವರಿಗೆ ಯಾವುದರಲ್ಲಿ? ಸಂವಿಧಾನದಲ್ಲಿ. ಯಾವ ಸಂವಿಧಾನ? ಈ ಪ್ರಪಂಚದಲ್ಲಿ ಇರೋಂಥ ಮುಖ್ಯ 60 ದೇಶಗಳ ಸಂವಿಧಾನ ಚೆನ್ನಾಗಿ ಓದಿದ್ರು ಅವರು. ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ 60 ಕಂಟ್ರೀಸ್. ಹಾಗಾಗಿ ಅವ್ರಿಗೆ ಅಧ್ಯಕ್ಷರು ಮಾಡ್ತಾರೆ. ಅಧ್ಯಕ್ಷರು ಮಾಡಿ ಇನ್ನೂ ಒಂದು 6-7 ಜನ ಕಮಿಟಿಗೆ ಬರ್ತಾರೆ. ಅದರಲ್ಲಿ ಗೋಪಾಲಸ್ವಾಮಿ ಅಯ್ಯರ್ ಇರ್ಬೋದು, ಕೃಷ್ಣಸ್ವಾಮಿ ಅಯ್ಯಂಗಾರ್ ಇರ್ಬೋದು, TD ಕೃಷ್ಣಮಾಚಾರಿ ಇರ್ಬೋದು, ಬಜಾಜ್ ಅವರು ಇರ್ಬೋದು, ಈ ಥರ ಮೌಲಾನಾ ಆಜಾದ್ ಆಗಿರ್ಬೋದು, ಈ ಥರ ಎಲ್ಲ ಇರ್ತಾರೆ. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಪ್ರೆಸಿಡೆಂಟ್ ಮಾಡಿ ಒಂದು ಬಾಡಿ ಮಾಡ್ತಾರೆ ಡ್ರಾಫ್ಟಿಂಗ್ ಕಮಿಟಿ. ಈ ಡ್ರಾಫ್ಟಿಂಗ್ ಕಮಿಟಿಲಿ ಇರುತ್ತೆ ಬರೀ 7 ಜನ, ಆದರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ 299 ಮೆಂಬರ್ಸ್ ಇರ್ತಾರೆ. ಸೊ ಇವರೆಲ್ಲರೂ ಸೇರ್ತಾರೆ. ಅದಕ್ಕೊಬ್ಬರು ಎಮ್.ಎನ್. ರಾಯ್ ಅಂತ 1934 ಮಂಗಳೂರು ಮೂಲಾದವರು, ಅವರು ಮಿಸ್ಟರ್ ಎಮ್.ಎನ್. ರಾಯ್ ಅಂತ, ಅವರು ಆವಾಗಲೇ ಸಿವಿಲ್ ಸರ್ವೆಂಟ್ ಆಗಿರ್ತಾರೆ. ಅವರು ಹೇಳ್ತಾರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ ಫಸ್ಟು ಮೂವ್ ಕೊಡೋದೇ ಅವರು ಎಮ್.ಎನ್. ರಾಯ್. ಅಲ್ಲಿಂದ ಶುರು ಆಗುತ್ತೆ 1946ವರೆಗೂ ಯಾವಾಗ ಮಾಡೋದು, ಹೇಗೆ ಮಾಡೋದು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಆವಾಗ 1946 ತರ್ತಾರೆ. ಆವಾಗ ಒಂದು ಆನೆ ಅದ್ರ ಸಿಂಬಲ್ ಇಟ್ಕೊಳ್ತಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಿಂಬಲ್ ಬಂದು ಆನೆ ಇಟ್ಕೊಂಡು ಅಲ್ಲಿಂದ ಶುರು ಆಗುತ್ತೆ. ಸೊ ಹಾಗಾಗಿ ಈ ಮಕ್ಕಳಿಗೆ ಈ ವಿಷಯಗಳು ಗೊತ್ತಿರಲ್ಲ. ಆಮೇಲೆ ಆ ಸಂವಿಧಾನದ ಪುಸ್ತಕದಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ, ಒಬ್ಬರು 450 ಅಂತಾರೆ, ಒಬ್ಬರು 470 ಅಂತಾರೆ, ಒಬ್ಬರು ಮೋಸ್ಟ್ಲಿ 500 ಆಗೋಗಿರ್ಬೋದು ಅಂತಾರೆ. ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು, ಯಾವಾಗ ಸಂವಿಧಾನ ಮಾಡಿ ನಮ್ಮ ದೇಶಕ್ಕೆ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ಗೆ ಸಬ್ಮಿಟ್ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಆವಾಗ ಎಷ್ಟಿತ್ತು ಅಂತ 395 ಆರ್ಟಿಕಲ್ಸ್ ಇತ್ತು. ಈಗ ಎಷ್ಟಿದೆ ಅಂದರೆ, ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ, ಎಷ್ಟು ಆರ್ಟಿಕಲ್ಸ್ ಸೇರಿಸಿದ್ದಾರೆ, 450 ಇರ್ಬೋದು, 460, 470 ಇರ್ಬೋದು, ಮತ್ತು ಚೇಂಜ್ ಆಗ್ತಾನೂ ಇರ್ಬೋದು. ಅರೌಂಡ್ 470 ಇವಾಗಿದೆ, ಮುಂದಕ್ಕೆ ಜಾಸ್ತಿನೂ ಆಗ್ಬೋದು. ಕೆಲವು ಸಲ ಸಮ್ ಅಮೆಂಡ್ಮೆಂಟ್ಸ್ ಮಾತ್ರ ಮಾಡ್ತಾರೆ, ಆ್ಯಡ್ ಮಾಡಲ್ಲ. ಸೊ ಹಾಗಾಗಿ ಇದನ್ನು ನಾವು ಯಾವಾಗಲೂ ನೋಡ್ತಾ ಇರಬೇಕು, ತಿಳಿವಳಿಕೆ ಸಿಗ್ತಾ ಇರಬೇಕು, ನಮಗೆ ಓದಿ ತಿಳ್ಕೊಳ್ಬೇಕು. ಈಗ ಪೀಠಿಕೆ ಅಂತ ಇದೆ, ಪ್ರಿಯಾಂಬಲ್ ಅಂತೀವಿ ನಾವು. ಕಾನ್ಸ್ಟಿಟ್ಯೂಷನ್ ಬುಕ್ ಓಪನ್ ಮಾಡಿದ ತಕ್ಷಣ ಮೊದಲನೇ ಕನ್ನಡದಲ್ಲಿ ಪೀಠಿಕೆ ಅಂತಾರೆ, ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಅಂತಾರೆ. ಅದರ ಬರೆದಿದ್ದು ಯಾರು, ಅದರಲ್ಲಿ ಏನಿದೆ ನೋಡಿ. ಅದರ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ, We the people of India, having solemnly resolved to constitute India into a sovereign, socialist, secular, democratic republic, and to give to all its citizens liberty, socio-economic, political, faith, trust, ಈ ಥರ ಎಲ್ಲ -- we give to unto ourselves this constitution on 26th November 1949 ಅಂತ ಇದೆ. ಸೊ ಆವಾಗ 26 ನವಂಬರ್ 1949ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಿಕ್ಕಿದ್ದು. ಆದರೆ ಅದನ್ನು ಜಾರಿಗೆ ತಂದಿದೆ ಆವಾಗ 26 ಜನವರಿ 1950. ಸೊ ಈ ಥರ ಬೇಸಿಕ್ಕು ಲಿಂಕ್ ವಿಷಯಗಳು ಏನಿದೆ ಅದು ಮಕ್ಕಳಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ. ಹಾಗಾಗಿ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಆ್ಯಂಡ್ ವಾಟ್ ವಿ ವಾಂಟ್ ದೆಮ್ ಟು ನೋ, ಎಲ್ಲ ಬೇಸಿಕ್ ಫೀಚರ್ಸ್ ಅವ್ರಿಗೆ ಆಸಕ್ತಿ ತುಂಬಬೇಕು. ಆಸಕ್ತಿ ಅವ್ರಿಗೂ ಬರಬೇಕು ಅಂದರೆ ಅವರು ಇದೆಲ್ಲ ತಿಳ್ಕೊಳ್ಬೇಕು. ನಟ್ಶೆಲ್ಲಲ್ಲಿ ಕಾನ್ಸ್ಟಿಟ್ಯೂಷನ್ ಎಷ್ಟು ಆರ್ಟಿಕಲ್ಸ್ ಇದೆ, ಮೊದಲನೇ ಆರ್ಟಿಕಲ್ ಯಾವುದು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನದು ಇಂಪಾರ್ಟೆಂಟ್ ಆರ್ಟಿಕಲ್ಸು ನೋಡಿ. ಆರ್ಟಿಕಲ್ 1 ಇಂಡಿಯಾ ದಟ್ ಈಸ್ ಭಾರತ್. ಆರ್ಟಿಕಲ್ 44 ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏನಿದೆ, ಒಂದು ದೇಶ ಒಂದು ಕಾನೂನು, ಈ ಥರದ್ದು. ಆರ್ಟಿಕಲ್ 370 ನಿಮಗೆ ಗೊತ್ತೇ ಇದೆ, ಅದು ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದು ಈ ಕಾಶ್ಮೀರಿಗೆ. ಇವಾಗ ಅದನ್ನು ತೆಗೆದುಬಿಟ್ರು, ಅಬ್ರೋಗೇಷನ್ ಮಾಡಿದ್ದಾರೆ. ಸೊ ಅದೇ ಥರ ಎಷ್ಟೋ ಇದೆ ತಿಳ್ಕೊಳ್ಳೋದು. ಆರ್ಟಿಕಲ್ 371 ಇದೆ, ನಮ್ಮದು ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ 371J ಅನ್ನೋದಿದೆ, ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಫಾರ್ ಡೆವಲಪ್ಮೆಂಟ್. ಸೊ ಈ ಥರ ಪ್ರತಿಯೊಂದು ನಾವು ತಿಳ್ಕೊಳ್ಳೋ ಅಂಥದ್ದು ಎಷ್ಟೋ ಇದೆ. ಭಾಳ ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ನು. ಪ್ರತಿಯೊಬ್ಬರು ಓದಬೇಕು, ಪ್ರತಿಯೊಬ್ಬರು ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಬೇಕು. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಈ ಫಂಡಮೆಂಟಲ್ ರೈಟ್ಸ್ ಏನಿದೆ, ಈ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ, ಇದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಗೊತ್ತಿರಬೇಕು. ಅಂದರೆ ಈ ದೇಶ, ಭಾಷೆ ಬಗ್ಗೆ, ಅಂದರೆ ಸಂಸ್ಕೃತಿ ಬಗ್ಗೆ, ಅಂದರೆ ಇಂದಿನ ಮಕ್ಕಳಿಗೆ ತಿಳುವಳಿಕೆಗಳು ಇದಿರಲ್ಲ. ಇದನ್ನು ತಲೆಯಲ್ಲಿ ತುಂಬಬೇಕು ಅಂದರೆ ಯಾವ ಕ್ರಮನ ಕೈಗೊಳ್ಳಬೇಕು? ಇದನ್ನು ತುಂಬಬೇಕಂದ್ರೆ ನಂತರ ನಾನೊಬ್ಬ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ನಾನೊಂದು 100-200 ಸ್ಕೂಲ್ಗೆ ಹೋಗ್ತೀನಿ, ಅದು 1 ವರ್ಷದಲ್ಲಿ ಹೋಗ್ತೀನಿ. ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಬ್ಯಾಚ್ ಬಂದು ಹೊರಟೋಗುತ್ತೆ ಆಚೆ. ನನಗೇನು ಬೇಕು ಅಂದರೆ ಪ್ರತಿ ಸ್ಕೂಲಲ್ಲಿ ಪ್ರತಿ ಬ್ಯಾಚವರು ಇದು ತಿಳುವಳಿಕೆ ತಗೊಂಡು ಆಚೆ ಹೋಗಬೇಕು. ಯಾಕಂದರೆ ಸ್ಕೂಲು ಕಾಲೇಜಲ್ಲಿ ಮಾತ್ರ ನಮ್ಗೆ ಹಿಡಿತಾ ಇರುತ್ತೆ ಆ ಮಕ್ಕಳ ಮೇಲೆ. ಆಮೇಲೆ ಒನ್ಸ್ ಅವ್ರು ಆಚೆ ಪಾಸ್ಔಟ್ ಆದಮೇಲೆ ಅವ್ರು ಇನ್ನೆಂದಿಗೂ ಚಾನ್ಸ್ ಸಿಗೋಲ್ಲ ತಿಳ್ಕೊಳ್ಳೋಕ್ಕೆ, ಅವ್ರು ಓದಲಿಲ್ಲ ಅಂದರೆ. ಹಾಗಾಗಿ ನನ್ನ ಪ್ರಕಾರ ಗೌರ್ಮೆಂಟೇ ಒಂದು ಸ್ಟೆಪ್ ತೊಗೊಳ್ಬೇಕು. ಏನು ತೊಗೊಳ್ಬೇಕಂದ್ರೆ, ಒಂದು ರೆಗ್ಯುಲರ್ ಕರಿಕ್ಯುಲಮ್ ಥರ ಒಂದು ಸಣ್ಣದು ಬುಕ್ ಮಾಡಿ ಒಂದು 100 ಮಾರ್ಕ್ಸ್ ಪೇಪರು ಅದನ್ನು ಕೊಡಬೇಕು ಅವ್ರಿಗೆ. ತಿರಂಗದ ವಿಷಯಗಳು ಕೇಳಿರ್ಬೇಕು ಅದರಲ್ಲಿ. ಅಂದರೆ ತಿರಂಗದ ವಿಷಯದಲ್ಲಿ ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ 2002 ಆಗಿರ್ಬೋದು, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಫ್ಲ್ಯಾಗ್, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆ್ಯಕ್ಟ್ 1971 ಅಂತ ಇದೆ. ಎಂಬ್ಲಮ್ಸ್ ಆ್ಯಂಡ್ ನೇಮ್ಸ್ ಪ್ರಿವೆನ್ಷನ್ ಆ್ಯಂಡ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 1950 ಅನ್ನೋದಿದೆ. ಈ ವಿಷಯ ಎಲ್ಲ ಅವ್ರ ತಿಳುವಳಿಕೆ ಕೊಟ್ಟು ನಾವು ಅವ್ರನ್ನ ಆಚೆ ಕಳಿಸಿದ್ರೆ ಆವಾಗ ಅವ್ರಿಗೆ
ಹೋಗ್ತಾ ಬೆಳೀತಾ ಅವ್ರು ಮಿನಿಸ್ಟ್ರುಗಳಾಗ್ತಾರೋ, ಟೀಚರ್ಗಳಾಗ್ತಾರೋ, ಒಳ್ಳೆ ಪ್ರಜೆಗಳಾಗ್ತಾರೋ, ಏನಾಗಿಲ್ಲ ಅಂದರೂ ಅವ್ರ ಮನೆ ಮಕ್ಕಳಿಗೆ, ಅಕ್ಕಪಕ್ಕದ ಜನರಿಗೆ, ಪ್ರತಿಯೊಬ್ಬರಿಗೆ ಕರೆಕ್ಟ್ ನಾಲೆಜ್ನ ಪಾಸ್ ಆಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಏನಾದರೂ ಒಂದು ಮಾಡಬೇಕು. ಯಾಕಂದರೆ ನಮಗೆ ಅವ್ರು ಏನೂ ಪ್ರೋತ್ಸಾಹ ಮಾಡ್ತಿಲ್ಲ. ಗೌರ್ಮೆಂಟ್ ನಮ್ಗೆ ಯಾವುದೇ ರೀತಿಯಲ್ಲಿ ಗುರ್ತಿಡ್ದು ನಿಮ್ಗೆ ಇಷ್ಟು ಫಂಡ್ ಕೊಡ್ತೀವಿ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಇನ್ನೂ ಸ್ವಲ್ಪ ಮಾಡಿ ಅಂದರೆ ನಾನು ಇನ್ನೂ ಒಂದಷ್ಟು ಜನಕ್ಕೆ ಎಂಪ್ಲಾಯ್ ಮಾಡ್ಕೊಂಡು ಟೀಚರ್ಸ್ಗೆ ಅವ್ರನ್ನ ನಾನು ಕಳಿಸ್ಬೋದು. ಈಗ ಅಂದರೆ ನಾನು ಒಬ್ಬನೇ 100+ ಸ್ಕೂಲ್ಸ್ ಮಾಡಿದೆ. ನನ್ನ ಫ್ಯಾಕಲ್ಟಿ ಇನ್ನೂ ಒಂದು 2-3 ಟೀಚರ್ಸು ಈಗ ನಂತರ ದೃಷ್ಟಿಯಲ್ಲಿ ಇದ್ದಿದ್ದವರು ಒಂದು 2-3 ಅವರು ಒಂದು 3 ಜನ ಸೇರಿಕೊಂಡು ಒಂದು 50 ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ. ಹಾಗೋ ಹೀಗೋ ಮಾಡಿ ನಾವು ಒಂದು 200+ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ 13 ಯೂನಿವರ್ಸಿಟೀಸ್ ಏನೋ ಇದೆ. ಸೊ ಅಲ್ಲಿ ಎಷ್ಟು ಕಾಲೇಜಸ್ ಇದೆ. ಅದೇ ಥರ ಬೇರೆ ಬೇರೆ ರಾಜ್ಯಗಳು. ಸೊ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಇಂಥ ವಿಷಯಗಳಲ್ಲಿ. ಇದು ದೊಡ್ಡ ಪ್ರಾಜೆಕ್ಟ್. ದಿಸ್ ಶುಡ್ ಬಿ ಟೇಕನ್ ಆಸ್ ಎ ನ್ಯಾಷನಲ್ ಪ್ರಾಜೆಕ್ಟ್. ಇದು ಭಾಳ ಸೀರಿಯಸ್ ಇಶ್ಯೂ. ಇದನ್ನು ಅವರು ಅಡ್ರೆಸ್ ಮಾಡಬೇಕು. ಯಾಕಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ. ಆ ಎಜುಕೇಷನ್ ಮಿನಿಸ್ಟ್ರಿಗೆ ಆಸಕ್ತಿ ಇರಬೇಕು. ಆ ಎಜುಕೇಷನಲ್ ಬ್ಯೂರೋಕ್ರೇಟ್ಸ್ ಯಾರಿರ್ತಾರೆ, IAS ಆಫೀಸರ್ಸ್, KS ಆಫೀಸರ್ಸು, ಸೆಕ್ರೆಟ್ರೀಸು, ಅವ್ರಿಗೂ ಆಸಕ್ತಿ ಇರಬೇಕು. ಯಾವಾಗವರೆಗೂ ಅದು ಆಸಕ್ತಿ ಇಲ್ಲ, ಮಿನಿಸ್ಟರ್ಸಲ್ಲಿ ಪೊಲಿಟಿಕಲ್ ವಿಲ್ ಇಲ್ಲ, ಆಗೋವರೆಗೂ ಇದು ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಪ್ರಯತ್ನ, ನಮ್ಮ ಲವ್ ಇಂಡಿಯಾ ಸಂಸ್ಥೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಆ ಒಂದು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಇವಾಗ ಲವ್ ಇಂಡಿಯಾ ಸಂಸ್ಥೆಯಿಂದ ಮುಂದಿನ ಯೋಜನೆಗಳನ್ನು ಹೇಗೆ ನೀವು ಮಾಡ್ತಾ ಇದ್ದೀರಾ? ಇದನ್ನು ನಾವು ಈ ನ್ಯಾಷನಲಿಸಮ್ ಪ್ರಮೋಷನ್ನು ಹೆಚ್ಚು ಶಾಲೆಗಳಲ್ಲಿ ಸ್ಕೂಲ್ಸ್ ಪರ್ಮಿಷನ್ಸ್ ಎಷ್ಟೋ ಕಡೆ ಕೊಡ್ತಾ ಇಲ್ಲ. ಯಾಕಂದರೆ ನಾವು ಎಲ್ಲರಿಗೂ ಬರೆದಿದ್ದೀವಿ. ನಾವು ಪ್ರತಿ ತಿಂಗಳು ಒಂದು 100 ಇನ್ಸ್ಟಿಟ್ಯೂಷನ್ಗೆ ಬರಿತಾನೇ ಇದ್ದೀವಿ. ಈ ಸಲ ಆಗಲಿಲ್ಲ, ಮತ್ತೆ ರಿಮೈಂಡರ್ 1 ಅಂತ ಹಾಕ್ತೀವಿ. ಎಲ್ಲ ಮಾಡ್ತಾಯಿದ್ದೀವಿ ನಾವು ಪ್ರಯತ್ನ. ನಮ್ಮ ಸರ್ಕಾರ ಮಾಡ್ತಾ ಇದೆಯೋ ಇಲ್ವೋ, ನಾವು ಮಾತ್ರ ಮಾಡ್ತಾನೇ ಇದ್ದೀವಿ. ಸ್ಕೂಲ್ ಎಜುಕೇಷನ್ ಜೊತೆಗೆ ಈ ಎಜುಕೇಷನ್ ಭಾಳ ಇಂಪಾರ್ಟೆಂಟ್. ಇದು ಜನರಲ್ ನಾಲೆಜ್ ಇದು ಅದಕ್ಕೆ ನಾವು ಲವ್ ಇಂಡಿಯಾನ ಲವ್ ಇಂಡಿಯಾ ಈಸ್ ಆನ್ ಆರ್ಗನೈಸೇಷನ್ ಸಿನ್ಸಿಯರ್ಲಿ ಕಮಿಟೆಡ್ ಟು ನಾಲೆಜ್ ಶೇರಿಂಗ್ ಆ್ಯಂಡ್ ನೇಷನ್ ಬಿಲ್ಡಿಂಗ್ ಅಂತ ಹೇಳೋದು. ನಾವು ಈಗ ಮುಂದಿನ ಕಾರ್ಯಕ್ರಮ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, NPC ಸಂಬಂಧಪಟ್ಟ ಹಾಗೆ ಅಂದರೆ ನಮ್ಮ ಲವ್ ಇಂಡಿಯಾ ಟೈಮ್ಸ್ ಅಂತ ಒಂದು ಚಾನಲ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಾವು ಅಲ್ಪ ಸ್ವಲ್ಪ ವೀಡಿಯೋಸ್ ಹಾಕಿದ್ದೀವಿ. ಇನ್ನು ಮುಂದಕ್ಕೆ ನಾವು ನಮ್ಮದು ಒಂದು 700 ಸಬ್ಸ್ಕ್ರಿಪ್ಷನ್ಸ್ ಆಗ್ತಾಯಿದೆ. ಒಂದು 1000 ಸಬ್ಸ್ಕ್ರಿಪ್ಷನ್ಸ್ ಆಗಿದ ನಂತರ ನಾವು ಪ್ರತಿದಿನ ಒಂದು 2-3 ವೀಡಿಯೋ ಹಾಕ್ತೀವಿ ಇದೇ ವಿಷಯದಲ್ಲಿ, ದೇಶದ ವಿಷಯದಲ್ಲಿ. ನಮ್ಮ ಭಾರತ ದೇಶನ, ರಾಷ್ಟ್ರನ ಅಂತ ಇನ್ನೊಂದು ದಿನ ನಮ್ಮ ರಾಷ್ಟ್ರ ಧ್ವಜದ ಮೂಲ ಏನು, ನಮ್ಮ ರಾಷ್ಟ್ರ ಧ್ವಜದು ಎವಲ್ಯೂಷನ್ ಯಾವ ರೀತಿ ಆಗಿದ್ದು, ನಮ್ಮ ದೇಶದ ಕಾನೂನಿಗೆ ಕಾನ್ಸ್ಟಿಟ್ಯೂಷನ್ನು ಯಾವ ರೀತಿ ಬೇಸು, ಹೌ ಪ್ರಾವಿಷನ್ಸ್ ಆರ್ ಮೇಡ್ ಯೂಸ್ ಟು ಪಾಸ್ ಎನಾಕ್ಟ್ಮೆಂಟ್ಸ್, ರೂಲ್ಸ್, ಲಾಸ್, ಇದೆಲ್ಲ ಅಂಥದ್ದು ನಾವು ಪ್ರತಿ ಒಂದೊಂದು ಎಪಿಸೋಡ್ ಥರ ಮಾಡಿ ಒಂದು ಚಿಕ್ಕದಾಗಿ ಬಿಡೋಣ ಅಂತಲೂ ಮಾಡಿದ್ದೀವಿ. ಇದೆಲ್ಲ ನಮ್ಮ ಲವ್ ಇಂಡಿಯಾಯಿಂದ ಒಂದು ಪ್ರಯತ್ನ. ಆದರೆ ಪ್ಯಾರಲಾಗಿ ಗೌರ್ಮೆಂಟ್ಗೂ ಬರೆದಿದ್ದೀವಿ, ನಿಮ್ಮ ಕಡೆಯಿಂದ ನೀವೊಂದು ರೆಗ್ಯುಲರ್ ಕೋರ್ಸ್ ಥರ ಮಾಡಬೇಕು, ನಡೆಸಬೇಕು ಅಂತಲೂ ಹೇಳಿದ್ದೀನಿ. ಅದರಲ್ಲಿ ಬೇಕಾದರೆ ಗ್ರೇಸ್ ಮಾರ್ಕ್ಸ್ ಥರ ಮಕ್ಕಳಿಗೆ ಕೊಡ್ಬೋದು. ಇದರಲ್ಲಿ ಅವರು ಪಾಸಾಗಿ ಒಂದು 50+% ತೆಗೆದ್ರೆ ಗ್ರೇಸ್ ಮಾರ್ಕ್ಸ್ ಅಂತ ಅವ್ರಿಗೊಂದು 5 ಮಾರ್ಕ್ಸ್ ಆ್ಯಡ್ ಮಾಡೋ ಥರ ಟೋಟಲ್ಗೆ ಆ ಥರ ಎಲ್ಲ ಮಾಡಿ ಎನ್ಕರೇಜ್ ಮಾಡಬೇಕು. ಸರ್, ಇವಾಗ ನಮ್ಮ ವೀಕ್ಷಕರಿಗೆ ಲವ್ ಇಂಡಿಯಾ ಸಂಸ್ಥಾಪಕರಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಆಮೇಲೆ ಸಾಕಷ್ಟು ವಿಷಯಗಳ ದೇಶ, ಭಾಷೆ, ಸಂಸ್ಕೃತಿ, ಸಂವಿಧಾನದ ಬಗ್ಗೆ, ಖಂಡದ ಬಗ್ಗೆ ಸವಿಸ್ತರವಾಗಿ ನೀವು ತಿಳಿಸಿದ್ದೀರಾ. ನಮ್ಮ ಪರಿಶ್ರಮ ಮಾಧ್ಯಮದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಲವ್ ಇಂಡಿಯಾ ಸಂಸ್ಥೆ ಒಂದು ಇಟ್ಕೊಂಡಿದ್ದೀರಾ, ಇದ್ರ ಜೊತೆಗೆ ಬೇರೆ ಚಟುವಟಿಕೆಗಳನ್ನು ನೀವು ಇಟ್ಕೊಂಡಿದ್ದೀರಾ ಹಾಗೆ ಸರ್? ಲವ್ ಇಂಡಿಯಾದಲ್ಲೇ ನಾನು ಮೊದಲೇ ಹೇಳ್ದಂಗೆ ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್ ಅನ್ನೋದು ಒಂದು ಚಟುವಟಿಕೆ. ಅದರ ಜೊತೆಗೆ ನಾವು ಚಾರಿಟೇಬಲ್ ವರ್ಕ್ಸ್ ಕೂಡ ಮಾಡ್ತಾಯಿದ್ದೀವಿ. ಸ್ಲಮ್ಗಳಲ್ಲಿ ಹೋಗೋದು, ಬುಕ್ಸು, ಮಕ್ಕಳಿಗೆ ಬ್ಯಾಗ್ಸು, ಬಟ್ಟೆಗಳು, ತಟ್ಟೆಗಳು, ಗಿಡ ಮರಗಳು, ಸಸಿಗಳು ನೆಟ್ಟದಾಗಲಿ, ಈ ಥರ ಎನ್ವೈರ್ನಮೆಂಟಲ್ ವರ್ಕ್ಸು, ಸೋಷಿಯಲ್ ವರ್ಕ್ಸು, ಚಾರಿಟೇಬಲ್ ವರ್ಕ್ಸು ಮಾಡ್ತಾಯಿದ್ದೀವಿ. ಇದು ಒಂದು ಲವ್ ಇಂಡಿಯಾ ಸಂಸ್ಥೆಯಿಂದ ನಿರಂತರವಾಗಿ ನಡೀತಾರಂಥ ಒಂದು ಕಾರ್ಯ, ಒಂದು ಆ್ಯಕ್ಟಿವಿಟಿ. ಇದರ ಜೊತೆಗೆ ನಮ್ಮ ಲವ್ ಇಂಡಿಯಾ ಇನ್ಸ್ಟಿಟ್ಯೂಟಿಂದ ನನಗೆ ಭಾಳ ಜನ ಕೇಳ್ತಾಯಿದ್ರು. ನಾನು ಆರ್ಟಿಕಲ್ಸ್ ಬರೀತಾ ಇದ್ದೆ. ತಮಗೆ ಹೇಳ್ದಂಗೆ ಫೇಸ್ ಆಫ್ ಇಂಡಿಯಾ, ಜಿವಿಲ್ಸ್ ಆಫ್ ಇಂಡಿಯನ್ ವಿಸ್ಡಮ್ ಈ ಥರದ್ದೆಲ್ಲ ಬರೆಯೋವಾಗ
ಏನಾದರೂ ಒಂದು ನೀವು ಲೇಖನ ಮಾಡಿ ಅಂತ ಇದ್ದರು. ಸೊ ನಾನು ಕಾದಂಬರಿ ಶೈಲಿಯಲ್ಲಿ, ಅಂದರೆ ನಾವಲ್ಲು, ಕನ್ನಡದ್ದು ಒಂದು ಭಾರತ ರತ್ನ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದು ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ, ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಭಾರತ ರತ್ನ, ಮನೆ ಮನೆಯಲ್ಲೂ ಒಂದು ಭಾರತ ರತ್ನ ಜನ್ಮಿಸಲಿ ಅಂತ ಒಂದು ಪುಸ್ತಕ. ಇದಕ್ಕೆ ಮುನ್ನುಡಿ, ಹಾರೈಕೆ, ಸಂದೇಶ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೊಟ್ಟಿದ್ದಾರೆ. ಅದು ಯದುವೀರ್ ಕೃಷ್ಣ ಆಗಿರ್ಬೋದು, ನಮ್ಮ ಮಹಾರಾಜರು, ಈ ಕಡೆ ಶಂಕರ್ ಬಿದ್ರಿ ಸಾಹೇಬರಾಗಿರ್ಬೋದು, ಸಂತೋಷ್ ಹೆಗಡೆ ಲೋಕಾಯುಕ್ತ ರಿಟೈರ್ಡ್ ಅವರಾಗಿರ್ಬೋದು. ಈ ಥರ ಅನೇಕ ಕಡೆಯಿಂದ ನನಗೆ ಹಾರೈಕೆ ಸಂದೇಶ ಕೂಡ ಬರ್ತಾ ಇದೆ. ಆ ಪುಸ್ತಕನೂ ಬರೋ ತಿಂಗಳಲ್ಲಿ ಎಲ್ಲರ ಕೈಗೆ ಸೇರುತ್ತೆ. ಸೊ ಇದು ನಮ್ಮ ಲವ್ ಇಂಡಿಯಾ ಕಡೆಯಿಂದ ವತಿಯಿಂದನೇ ನಾನು ಈ ಪುಸ್ತಕನ ಬಿಡುಗಡೆ ಮಾಡಿಸ್ತಾ ಇದ್ದೇನೆ. ಸೊ ಇದು ಒಂದು. ಅದು ಬಿಟ್ಟು ಇನ್ನು ನನ್ನ ಚಟುವಟಿಕೆಗಳೇನಾದರೂ ಹಾಬಿ ಇದೆ ಅಂದರೆ, ನಾನು ಹೆಚ್ಚಾಗಿ ಸೋಷಿಯಲ್ ಆಗಿರ್ತೀನಿ. ನನ್ನ ಸ್ನೇಹಿತರು, ನನ್ನ ಶಿಷ್ಯಂದಿರಿದ್ದಾರೆ. ಸೊ ಕೆಲವರು ಡೈರೆಕ್ಟರ್ಸ್ ಇದ್ದಾರೆ, ಕೆಲವರು ಪ್ರೊಡ್ಯೂಸರ್ಸ್ ಇದ್ದಾರೆ. ಕೆಲವು ಸಿನಿಮಾಗಳಲ್ಲೂ ನನಗೊಂದೊಂದು ಒಳ್ಳೆ ಪಾತ್ರಗಳು ಕೂಡ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಬಂದಿರೋಂಥ ಪಿಂಕಿಯಲ್ಲಿ ಅಂತ ಒಂದು ಏನು ನ್ಯಾಷನಲ್ ಅವಾರ್ಡ್ ಮೂವಿ ಅಂತ ಏನು ಹೇಳ್ತಾರೆ, ಆ ಮೂವಿಯಲ್ಲಿ ಕೂಡ ನಾನು ಒಂದು ಡಾಕ್ಟರ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಸರ್ಕಾರಿ ಶಾಲೆ ಅಂತ ಒಂದು ಇನ್ನೂ ಅದು ಪ್ರೊಡಕ್ಷನ್ನಲ್ಲಿದೆ, ಇನ್ನೇನು ಅದು ಹೊರಗೆ ಬರಬೇಕು. ಆ ಸಿನಿಮಾದಲ್ಲಿ ಕೂಡ ನಾನೊಬ್ಬ IAS ಅಧಿಕಾರಿ ಪಾತ್ರವನ್ನು ನಿಭಾಯಿಸಿದ್ದೀನಿ. ಈ ಥರ ಅನೇಕ ಒಂದು 10 ಸಿನಿಮಾಗಳಲ್ಲಿ ನನ್ನ ಪಾತ್ರಗಳು ಮಾಡಿದ್ದೀನಿ. ಅದು ಬಿಟ್ಟು ಬೇರೆದು ಅಂದರೆ ನಮ್ಮ ಸಿನಿ ಹೀರೋ, ನಮ್ಮ ಸ್ಟಾರ್, ಕರ್ನಾಟಕ ಸ್ಟಾರ್ ಉಪೇಂದ್ರ ಅವರು ಕೂಡ ಅವರು ಅವ್ರದ್ದು ಉಪ್ಪಿ ಅಂತ ಏನು ಪಾರ್ಟಿ ಇದೆ, ಆ ಪಾರ್ಟಿಯಲ್ಲಿ ಉತ್ತಮ ಪ್ರಜಾಕೀಯ ಪಾರ್ಟಿ ಆಫ್ ಇಂಡಿಯಾ ಅಂತ, ಉಪ್ಪಿ. ಸೊ ಆ ಪಾರ್ಟಿಯಲ್ಲಿ ಅದಕ್ಕೆ ನಾನು ಕೂಡ ಒಬ್ಬ ಫೌಂಡರ್ ಮೆಂಬರು. ಸೊ ಹಾಗಾಗಿ ಈ ಥರ ಒಂದು ಚಟುವಟಿಕೆಗಳಲ್ಲಿ ಎಲ್ಲೆಲ್ಲಿ ಒಳ್ಳೆಯ ಕೆಲಸಗಳಿದೆ, ಎಲ್ಲೆಲ್ಲಿ ಸಂಘಟನೆಯ ಕಾರ್ಯಾಚರಣೆಗಳಿದೆ, ಅಂಥ ಕಡೆ ನನಗೆ ಎಲ್ಲೆಲ್ಲಿ ಅವರು ಕರೀತಾರೆ, ನನ್ನ ಸಹಾಯ ಕೇಳ್ತಾರೆ, ಅಂಥ ಕಡೆ ಎಲ್ಲ ನಾನು ಭಾಗವಹಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಕಾಲೇಜ್ ಡೇಸ್ ನಂತರ ನನ್ನ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನಿದ್ದೆ ನಾನು, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರು, ಅಲ್ಲೂ ನಮ್ಮ ಸಂಘಟನೆ ಆಲ್ ಇಂಡಿಯಾ ಸ್ಟಾಫ್ ಅಸೋಸಿಯೇಷನ್ ಅಂತ ರೆಕಗ್ನೈಸ್ಡ್ ಬಾಡಿನೇ ಇತ್ತು. ಅಲ್ಲಿ ಕೂಡ ನಾನು ಸೆಕ್ರೆಟರಿ ಜನರಲ್ ಆಗಿದ್ದೆ ಆಲ್ ಇಂಡಿಯಾ ಲೆವೆಲಲ್ಲಿ. ಸೊ ಹಾಗಾಗಿ ನನ್ನ ಚಟುವಟಿಕೆಗಳು ನಂದು ಮತ್ತು ಈ ಸಂಸ್ಥೆದು ನಿರಂತರವಾಗಿ ನಡೀತಾನೆ ಬರ್ತಿದೆ. ಪರಿಶ್ರಮ ಮಾಧ್ಯಮ ಇದು ಒಂದು ಚಾನಲ್. ಇಲ್ಲಿ ಇವರು ಭಾಳ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಷನ್ನು, ನಾಲೇಜು, ಈ ಥರ ವಿಷಯಗಳು ಹೆಚ್ಚಾಗಿ ತರ್ತಾ ಇದ್ದಾರೆ. ಎಲ್ಲ ಫೀಲ್ಡ್ ಆಫ್ ಆ್ಯಕ್ಟಿವಿಟೀಸ್ ಕೂಡ ಕವರ್ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆ ಚಾನಲ್ ನಾನು ನೋಡಿದ್ದು. ತಾವೆಲ್ಲರೂ ಈ ಪರಿಶ್ರಮ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೇ ಟು ಡೇ ಇನ್ಪುಟ್ಸ್ ಆ್ಯಂಡ್ ಅಪ್ಡೇಟ್ಸ್ ತೊಗೊಳ್ಳಿ. ನಮಸ್ಕಾರ.